आनंदतीर्थ भगवत्पादाचार्य गुरुभ्यो नमः। हरि ओम। करोतु मम कल्याणं हरिः हयमुखाविदः गुरुश्च मध्वनामामे वरदोस्तु निरन्तरम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ॐ सृष्टिस्थित्यप्ययेहा नियतिदृशितमो बन्धमोक्षश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। ॐ जन्माद्यस्य यतोऽन्वयादितरतश्चार्तेष्वविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। स्वस्यस्तु अशेषसतां सन्मङ्गलानि भवन्तु। सम्यक् श्लोकैकश्रवणपठनमात्रेण भक्तुश्च श्रोतॄणां निखिलकलिकृतकल्मषापनोदनपटुतरे मोक्षार्थसाधनीभूते श्रीमद्भागवते महापुराणे दशमस्कन्धे श्रुतिगीतायाम् अद्यकथा प्रारम्भे सते किञ्चित् पूर्वकथानुवादः। श्रीगुरुभ्यो नमः। हरिः ओम्। ಶ್ರುತಿಗೀತಾ ದುರ್ಗಾದೇವಿಯರು ಭಗವಂತನನ್ನು ವೇದ ಮಂತ್ರಗಳಿಂದ ಸ್ತೋತ್ರ ಮಾಡತಕ್ಕಂಥ ಅತ್ಯದ್ಭುತವಾದ ಭಾಗ ಅದು ಭಾಗವತದಲ್ಲಿ. ವೇದ ಮಂತ್ರಗಳಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದಮೇಲೆ ಕರೆಕ್ಟಾಗಿರುತ್ತೆ ನೋಡ್ರಿ ಅದು. ಯಾಕೆಂದರೆ ಭಗವಂತ ಉಪನಿಷತ್ ಪ್ರತಿಪಾದ್ಯ, ಅವನು ಔಪನಿಷದ ಅಂತ ಕರೀತಾರೆ ಭಗವಂತನಿಗೆ. ವೇದಗಳೇ ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ ಮೂಲವಾಗಿರ್ತಕ್ಕಂಥದ್ದು. ಯೋನಿ ಅಂದರೆ ಪ್ರಮಾಣ, ಶಾಸ್ತ್ರ ಯೋನಿ ಭಗವಂತ. ಶಾಸ್ತ್ರವೇ ನಪ್ಪಿ ತಿಳ್ಕೊಳ್ಳೋದಕ್ಕೆ ಪ್ರಮಾಣವಾಗಿ ಉಳ್ಳವರು ಅಂತ ಅರ್ಥ. ಅದಕ್ಕೆ ಅಂದಮೇಲೆ ವೇದದಲ್ಲಿ ಏನು ಭಗವಂತನ ಮಹಿಮೆಯನ್ನು ಹೇಳಿದೆ, ಉಪನಿಷತ್ತಿನಲ್ಲಿ ಏನು ಭಗವಂತನ ಮಹಿಮೆ ಹೇಳಿದೆ, ಅದನ್ನು ಗಟ್ಟಿಯಾಗಿಟ್ಕೊಂಡು ಅದಕ್ಕೆ ತಕ್ಕಂತೆ ಈ ಪುರಾಣಗಳ ಕಥೆಯನ್ನು ಜೋಡಿಸ್ಕೋಬೇಕು ನಾವು. ಅಲ್ಲೆಲ್ಲ ಬಹಳ ಕಸರತ್ತಿರುತ್ತೆ, ಎಕ್ಸಸೈಸ್ ಇರುತ್ತೆ. ಇಲ್ಲೆಲ್ಲ ತೆಗೆಯೋ ಅಂಶಗಳೆಲ್ಲ ಇರುತ್ತೆ. ಈ ಪುರಾಣಗಳೆಲ್ಲ ಎಲ್ಲರಿಗೂ ಹೇಳಿಬಿಟ್ಟಿರ್ತಾನೆ ಭಗವಂತ. ಅಧಿಕಾರಿಗಳು ಜಾಸ್ತಿ ಇರ್ತಾರೆ ಈ ಪುರಾಣ ಕೇಳುವಾಗ. ಅವರ ಅನಧಿಕಾರಿಗಳಿಗೆಲ್ಲ ಈ ಒಳ್ಳೆ ವಿಷಯ ಹೋಗಬಾರ್ದು ಅಂತ ಭಗವಂತ ಏನು ಮಾಡ್ತಾನೆ ಅಂದರೆ ಈ ಎಲ್ಲದನ್ನು ಬೆರಕೆ ಮಾಡಿಬಿಟ್ಟಿರ್ತಾನೆ ಭಗವಂತ. BPL ಕಾರ್ಡ್ ಹೋಲ್ಡರ್ಸ್ಗೆ ಅಕ್ಕಿ ಕೊಡ್ತಾರಲ್ಲ, ಅದು ಎಂಥ ಅಕ್ಕಿ ಕೊಡ್ತಾರೆ ಅಂತ ನಿಮಗೂ ಎಲ್ಲ ಗೊತ್ತಿದೆ. ಅವನು ಯಾಕೆ 100 ರೂಪಾಯಿ ಅಂತ ಪ್ಯಾಕ್ ಮಾಡಿಟ್ಟಿರ್ತಾನೆ ಒಳ್ಳೆ ಅಕ್ಕಿ. ಇವರು 10 ರೂಪಾಯಿ ಕೊಡ್ತಾರಲ್ಲ, ಆದರೆ ಅದು ತಿನ್ನಕ್ಕಾಗಲ್ಲ. ಅವರೇ ಹೇಳ್ತಾರೆ ನಮ್ಗೆ ಎಂಥ ಅಕ್ಕಿ ಕೊಡ್ತಾರೆ ಅಂದರೆ ತಿನ್ನಕ್ಕಾಗದೇ ಇರೋ ಅಕ್ಕಿ ಕೊಡ್ತಾರೆ, ಸುಮ್ಮನೆ ತೊಗೊಂಬರ್ತೀವಿ ನಾವು ಅಂತಾರೆ. ಯಾಕೆ ಅಷ್ಟೊಂದು ಕಡಿಮೆ ಕ್ವಾಲಿಟಿ ಮಾಡಿರ್ತಾನೆ ಅಂದರೆ ಹೇಳ್ತಾನೆ ಅವ್ರಿಗೆ ಅಷ್ಟೊಂದು ದೊಡ್ಡದು ಸಿಗಬಾರ್ದು. ಅಕ್ಕಿದ್ರಲ್ಲೇನು ತೊಂದರೆ ಇಲ್ಲ, ತಿನ್ನಲಿ. ಶಾಸ್ತ್ರ ಅಜ್ಞಾನಿಗಳಿಗೆ ಹೋಗಬಾರ್ದು. ಸೂತ್ರಕಾರರೇ ಹೇಳುತ್ತೆ, ಓಂ ಅನಾವಿಷ್ಕುರ್ವನ್ ಅನ್ವಯಾತ್ ಅಂತ ಒಂದು ಸೂತ್ರ ಇದೆ. ಅನಾವಿಷ್ಕುರ್ವನ್, ಆವಿಷ್ಕಾರ ಮಾಡಿ ಅಂದರೆ ದೊಡ್ಡದಾಗಿ ಎಲ್ಲರಿಗೂ ಹೇಳಕ್ಕೆ ಹೋಗಬೇಡ ಶಾಸ್ತ್ರ ವಿಷಯವನ್ನು. ಆವಿಷ್ಕಾರ ಅಂದರೆ ದೊಡ್ಡದು ಮಾಡೋದು. ಅದಕ್ಕೆ ಟೀಕಾರ ಬರೀತಾರೆ, ಚತ್ವರೆ ಚತ್ವರೆ ಸ್ಥಿತ್ವ. ಈ ಕಾಂಗ್ರೆಸ್ ಪುಡಾರಿಗಳೆಲ್ಲ ರಾಜಕೀಯದವ್ರು ಭಾಷಣ ಮಾಡ್ತಾರಲ್ಲ, ಸರ್ಕಲಲ್ಲಿ ಕೂತ್ಕೊಂಡು ಮೈಕ್ ಹಾಕ್ಬಿಟ್ಟು ಹಾಗೆ ಶಾಸ್ತ್ರ ಎಲ್ಲರಿಗೂ ಹೇಳಕ್ಕೆ ಹೋಗಬೇಡ, ಹಂಗೆ ಮಾಡಬಾರ್ದು. ಯಾಕೆ? ಅನ್ವಯ, ಅಯೋಗ್ಯರಿಗೆ ಹೊಟ್ಟೋಗುತ್ತೆ ಅದು. ಶಾಸ್ತ್ರ ಅಯೋಗ್ಯರಿಗೆ ಹೋಗಬಾರ್ದು, ಯೋಗ್ಯರಲ್ಲೇ ಇರಬೇಕು ಅನ್ನತ್ತೆ ಅದು. ಅದಕ್ಕೆ ಎಲ್ಲರಿಗೂ ಹಾಗೆ ಆವಿಷ್ಕಾರ ಮಾಡಬಾರ್ದು ಅನ್ನತ್ತೆ ಅದು. ಸೂತ್ರ ಹೇಳುತ್ತೆ, ತೆಗೆದು ನೋಡ್ರಿ ಬೇಕಾದ್ರೆ. ಅನಾವಿಷ್ಕುರ್ವನ್ ಅನ್ವಯಾತ್ ಓಂ ಅಂತ ಸೂತ್ರ. ಶಾಸ್ತ್ರ ರಹಸ್ಯ ವಿದ್ಯೆಗಳನ್ನು ಎಲ್ಲರಿಗೂ ಹಾಗೆ ಛತ್ವರದಲ್ಲಿ ನಿಂತ್ಕೊಂಡು ಹೇಳಬೇಡ ಅಂತ ಹೇಳ್ತಾರೆ.
ಅವನಾಗವನೇ ಬರಬೇಕು. ಅವನು ಸವಿಪ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ, ಕೈ ಜೋಡಿಸ್ಕೊಂಡು ಗುರುಗಳ ಹತ್ರ ಬರಬೇಕು. ನಾನು ನಿಮ್ಮ ಪಾದ ಸೇವನೆ ಮಾಡಿಕೊಂಡು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ನನಗೆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿರಿ ಅಂತ ಅವನು ಸಮಿತ್ಪಾಣಿಯಾಗಿ ಬರಬೇಕು. ಅವನನ್ನು ಇವರು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿ ಇವನು ಯೋಗ್ಯನಾಗಿದ್ದಾನೆ ಅಂತ ಗೊತ್ತಾದಾಗ ಗುರುಗಳು ಹೇಳ್ತಾರೆ. ಆ ಯೋಗ್ಯತೆ ಎಷ್ಟೆಷ್ಟು ಅನ್ನೋದ್ರ ಮೇಲೆ ಅಷ್ಟಷ್ಟು ರಿಲೀಸ್ ಮಾಡಿರ್ತಾರೆ ಅವರು. ಈಗ ಇಲ್ಲದೇ ಇದ್ದರೆ ಅಯೋಗ್ಯರಿಗೆ ಹೇಳ್ಕೊಟ್ರೆ ಗುರುಗಳಿಗೆ ತೊಂದರೆ. ಅಯೋಗ್ಯರಿಗೆ ಉಪದೇಶ ಮಾಡಿದರೆ ಗುರುಗಳಿಗೂ ನರಕ. ಆಚಾರ್ಯ ಬರೀತಾರೆ ಷಷ್ಠಸ್ಕಂದ ಭಾಗವತದಲ್ಲಿ, ಶಿಷ್ಯನೂ ಯೋಗ್ಯ ಆಗಿರಬೇಕು, ಗುರುಗಳು ಯೋಗ್ಯ ಆಗಿರಬೇಕು. ಅಯೋಗ್ಯ ಶಿಷ್ಯನಿಗೆ ಯೋಗ್ಯ ಗುರುಗಳು ಹೇಳ್ಕೊಡ್ಬಾರ್ದು, ಯೋಗ್ಯ ಶಿಷ್ಯ ಅಯೋಗ್ಯ ಗುರುಗಳ ಹತ್ರನೂ ಹೇಳಿಸ್ಕೋಬಾರ್ದು. ಗುರು ಶಿಷ್ಯೋ ಅಯೋಗ್ಯತ್ವ ಗುರುಪೂರ್ತೆ ರಪೂರ್ತತಃ ಭಾಗವತದಲ್ಲಿ ಒಂದು ನಿರ್ಣಯ ಬರೀತಾರೆ. ನಾರಾಯಣ ವರ್ಮಕ್ಕೆ ತಾತ್ಪರ್ಯ ಬರೆಯುವಾಗ ಆಚಾರ್ಯರು ಅದೊಂದು ಸುಂದರವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಹೇಳ್ತಾರೆ. ಅದರಿಂದ ಗುರು ಶಿಷ್ಯ ಸಂಬಂಧ ಇದೆಯಲ್ಲ, ಅದು ಯಜ್ಞ ಮಾಡ್ದಂಗೆ ಅದು. ಹಾಗಾಗಿ ಆಚಾರ್ಯ ಪೂರ್ವರೂಪಂ ಅಂತೇವಾಸ್ಯುತ್ತರ ರೂಪಂ ವಿದ್ಯಾ ಸಂಧಿ ಪ್ರವಚನಗುಂ ಸಂಧಾನಂ ಅನ್ನತ್ತೆ ಶಿಕ್ಷಾವಧಿ. ಅದೊಂದು ಯಜ್ಞ, ಗುರು ಶಿಷ್ಯರು ಸೇರಿ ಮಾಡ್ತಕ್ಕಂತಹ ಭಗವಂತನ ಯಜ್ಞ. ಅದಕ್ಕೆ ಅದಕ್ಕೆ ಬ್ರಹ್ಮಯಜ್ಞ ಅಂತ ಕರೆಯೋದು. ಅಯೋಗ್ಯರನ್ನು ಕೂಡಿಸ್ಕೊಂಡ್ಬಿಟ್ಟು ಯಜ್ಞ ಮಾಡೋಕ್ಕಾಗತ್ತಾ? ಮಾಡಬೇಡ್ರಿ ಅಂತಾರೆ. ಅದಕ್ಕೋಸ್ಕರ ಶ್ರುತಿಗೀತಾ ಯದ್ಯಪಿ ಭಾಗವತದಲ್ಲಿ ಇಟ್ಟರೂ ಕೂಡ ಯಾರಿಗೋಸ್ಕರ ಇಟ್ಟಿರೋದು? ಯಾರು ಭಗವದ್ಭಕ್ತರಾಗಿರ್ತಾರೆ ಅವರಿಗೆ ಈ ಪರಕೀಯರ ವ್ಯಾಖ್ಯಾನದಿಂದಲಾಗಲಿ ಅಥವಾ ಬೇರೆ ಲೋಕದಲ್ಲಿ ಅಪಪ್ರಚಾರದಿಂದಲಾಗಲಿ ಕೃಷ್ಣನ ಪರಮಾತ್ಮನಲ್ಲಿ ಏನಾದರೂ ನಿಮಗೆ ಸಾಮಾನ್ಯ ಮನುಷ್ಯ ಅನ್ನತಕ್ಕಂಥ ಸಂಶಯ ಬಂದುಬಿಟ್ರೆ ಅವನ ದೋಷ ಬಂದುಬಿಡುತ್ತೆ. ಭಗವಂತನನ್ನು ಮನುಷ್ಯ ಅಂತ ನೀವೇನಾದರೂ ತಿಳ್ಕೊಂಬಿಟ್ರೆ ಎಷ್ಟೊಂದು ದೋಷ ಬಂದುಬಿಡುತ್ತೆ, ನಮಗೆ ಗೊತ್ತೇ ಇಲ್ಲ ಅದು. ನೀವು ಭಗವಂತನನ್ನು ದೋಷನನ್ನಾಗಿ ಮಾಡಿ ಭಾಗವತ ಕೇಳಿದ್ರೇನೋ ಸುಮ್ಮನೆ ಇದ್ರೇನೋ, ಸುಮ್ಮನೆ ಇರೋದೇ ವಾಸಿ. ಅದಕ್ಕೋಸ್ಕರ ಅವ್ರೇನು ಮಾಡಿದ್ರು, ಕಡೆಯಲ್ಲಿ ಶ್ರುತಿಗೀತ ಇಟ್ಟರು. ಓ ಈ ಪರಮಾತ್ಮನೇ ಇಲ್ಲೇನು ದೋಷ ದೂರ ಗುಣಪೂರ್ಣ ಅಂತ ನಿರ್ಣೀತ ಆಗ್ಬಿಟ್ಟಿದೆ. ನಾನು ನಿನ್ನೆ ಹೇಳಿದಲ್ಲ, ಬೃಹದುಪಲಬ್ಧಮೇತ ಅವಶೇಷತಯ. ಒಂದೊಂದು ಶಬ್ದನೂ ಎಷ್ಟೊಂದು ಅರ್ಥ ಉಳಿದಿರುತ್ತೆ, ಯಾವ್ಯಾವ ಆ್ಯಂಗಲಿಂದ ನೋಡಿ ಬೇರೆ ಬೇರೆ ಅರ್ಥ ಇರುತ್ತೆ. ಬೃಹದುಪಲಬ್ಧಮೇತ ಅವಶೇಷತಯ, ಅವಶೇಷ ಅಂದರೆ ಕಡೆಯಲ್ಲಿ ಉಳ್ಕೊಂಬೋದು ಅಂತ ಅರ್ಥ. ಇದೆಲ್ಲನೂ ಕನ್ಸಿಡರ್ ಮಾಡಿಬಿಟ್ಟ ಮೇಲೆ ಕಡೆಯಲ್ಲಿ ನೀನೊಬ್ಬ ಉಳ್ಕೋತಿಯಲ್ಲ, ಆವಾಗ ನೀನು ಸರ್ವೋತ್ತಮ ಅಂತ ತೀರ್ಮಾನ ಆಗ್ಬಿಡುತ್ತೆ. ಇನ್ನೊಬ್ಬ ಯಾವನು ಇಲ್ಲೇ ಇಲ್ಲ, ನೀನೊಬ್ಬನೇ ಉಳ್ಕೊಂಡಿರೋದು. ಇವನಿಂದ ಮೇಲೆ ಇವನು, ಇವನಿಂದ ಮೇಲೆ ಇವನು, ಇವನಿಂದ ಮೇಲೆ ಇವನು, ಇವನಿಂದ ಮೇಲೆ ಇವನು, ನಿನ್ನ ಮೇಲೆ ಯಾರೂ ಇಲ್ಲ. ಸಾಕಾಷ್ಟ ಸಾ ಪರಾಗತಿ. ಎಲ್ಲಿ ಗುಣಪೂರ್ಣತ್ವ ಇರುತ್ತೋ ಅಲ್ಲಿ ದೋಷ ದೂರತ್ವ ಇರುತ್ತೆ ನೋಡ್ರಿ. ಗುಣಪೂರ್ಣತ್ವ ಬಂದ ಮೇಲೆ ಭಗವಂತನಿಗೆ ಆಟೋಮೆಟಿಕ್ ಆಗಿ ಏನಾಗ್ಬಿಡುತ್ತದೋ ಹೇತು ಮದ್ಭಾವ ಅಂತ ಪರಿಮಳದಲ್ಲಿ ಬರೀತಾರೆ ರಾಯರು. ಅದಕ್ಕೆ ಅದೆರಡು ಟೀಕಾರಾಯರು ಏಮಾಗ್ಬಿಟ್ಟಿದ್ದಾರೆ, ಎರಡು ಜೋಡಿಸ್ಬಿಟ್ರು ಅವರು. ಶ್ರೇಯಪ್ಪಕ್ಕೆ ನಿತ್ಯ ಅಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಾತ ಸಕಲ ಅವಧ್ಯ ತಮಸೆ, ಅಲ್ಲಿ ತನಕ ಒಂದು. ಅಂದ್ರೆ ಏನು ಗೊತ್ತಾ, ನೀನು ಗುಣಪೂರ್ಣನಾಗಿರೋದ್ರಿಂದಲೇ ದೋಷ ದೂರನಾಗಿದ್ದೀ ಅಂತ ಅರ್ಥ. ಗುಣಪೂರ್ಣನಾಗಿರೋದ್ರಿಂದಲೇ ದೋಷ ದೂರನಾಗಿದ್ದಿ. ಹೆಂಗೆ? ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಕತ್ಲಿರಲ್ಲ. ಅವಧ್ಯ ತಮಸೆ, ತಮಸೆ ಅಂದರೆ ಕತ್ಲು. ಎಂಥದ್ದು? ಮಾಣಿಕ್ಯ ಎಲ್ಲಿರುತ್ತೆ ಅಲ್ಲಿ ಕತ್ಲೆಲ್ಲಿರುತ್ತೆ. ಮಾಣಿಕ್ಯ ಹೊಳಿತಾ ಇರುತ್ತೆ ಹಂಗೆ ಲಕಲಕ ಅಂತ. ಪ್ರಭಾಜಾಲ ಉಲ್ಲಾಸೋಪನಿಷ ಅವಧ್ಯ ತಮಸೆ. ಇದೇನೋ ಕರೆಂಟ್ ಬರುತ್ತೆ ಹೋಗುತ್ತೆ, ಅಗ್ನಿ ಇರುತ್ತೆ ಅದು ಆರೋಗುತ್ತೆ, ಸೂರ್ಯ ಮುಳುಗೋಗ್ಬಿಡ್ತಾನೆ, ಕತ್ಲು ಬಂದ್ಬಿಡುತ್ತೆ. ಮಾಣಿಕ್ಯ ಯಾವಾಗಲೂ ಅಲ್ಲಿರೋ ತನಕ ಪ್ರಕಾಶಮಾನವಾಗೇ ಇರುತ್ತೆ. ಅದಕ್ಕೆ ಮಾಣಿಕ್ಯ ಹಾಕಿರೋದು. ಮಾಣಿಕ್ಯ ಶಬ್ದ ಹಾಕಿರೋದು ಅದೇ ಕಾರಣ. ಅದು ಹೋಗೋದೇ ಇಲ್ಲ, ಅದು ಇರೋ ತನಕ ಇರುತ್ತೆ. ಅದು ಗುಣ ಮಾಣಿಕ್ಯ ವಿಷದ ಪ್ರವಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ. ಅವನಲ್ಲಿ ಭಗವಂತನಲ್ಲಿ ಗುಣ ಹೋಗಲ್ಲ, ದೋಷ ಬರಲ್ಲ. ಯಾವಾಗಲೂ ಗುಣಪೂರ್ಣನೇ ಭಗವಂತ, ಅದಕ್ಕೆ ಯಾವಾಗಲೂ ದೋಷ ದೂರನೇ ಅವನು. ಇದಕ್ಕೆ ಹೇತು ಮದ್ಭಾವ ಅಂತ ಕರೀತಾರೆ. ಈಗ ವೇದಗಳು ಭಗವಂತನನ್ನ ದೋಷ ದೂರ ಅಂತ ಸಾರ್ತಾ ಇರುವಾಗ ಎಲ್ಲೆಲ್ಲಿ ಭಗವಂತ ದೋಷ ಬರುವಂತೆ ಮಾಡಿಬಿಟ್ಟಿದ್ದಾನೆ ಅಲ್ಲೆಲ್ಲ ತೋರಿಕೆಗೆ ಮಾತ್ರ. ಈಗ ಆರೋಗ್ಯವಾಗಿರ್ತಕ್ಕಂತಹ ಪುರುಷ ನಿಧಾನಕ್ಕೆ ನಡ್ಕೊಂಬಂದ ಅಂದ್ರೆ ಏನು ಅರ್ಥ? ನಟನೆ ಮಾಡ್ತಾನೆ ಅಂತಾನೆ ಅರ್ಥ ಅಲ್ವಾ? ಲೋಕದಲ್ಲಿ ಹಂಗೆ ತಾನೇ ಹೇಳೋದು. ನಾಟಕದಲ್ಲೆಲ್ಲ ಬ್ಯಾಂಡೇಜ್ ಹಾಕೊಂಡು ಬರ್ತಾ ಇರ್ತಾನೆ ಅವನು. ಆ ಸೀನ್ ಎಲ್ಲ ಮುಗಿದ ಮೇಲೆ ಜೋರ ಹೋಗ್ತಾನೆ ಕಾರಲ್ಲಿ.
ಏನೇ ಇಷ್ಟು ತನಕ ಬ್ಯಾಂಡೇಜ್ ಹಾಕ್ಕೊಂಡು ಐಸಿಯುನಲ್ಲಿ ಮಲಗಿದೆಯಾ ಆಸ್ಪತ್ರೆಯಲ್ಲಿ, ಈಗ ನಟನೆ ಅದು ಶೂಟಿಂಗ್ ಆಗೋ ತನಕ ಅಷ್ಟೇ. ಈ ಭಗವಂತಂದೆಲ್ಲ ಯಾವುದು ಶೂಟಿಂಗ್ ಇದೆಯಲ್ಲ ಅದಷ್ಟೇ ತಿಳ್ಕೋಬೇಕದು. ನೀವು ಅದನ್ನು ಒರಿಜಿನಲ್ಗೆ ಹಾಕಿದ್ರೆ ಮುಗೀತು ಕತೆ. ಅದು ಗುರುಗಳ ಉಪದೇಶದಿಂದ ಗೊತ್ತಾಗುತ್ತೆ. ಇಲ್ಲೆಲ್ಲ ಮಾಡಿದ್ದಾನೆ ಭಗವಂತ. ಅದಕ್ಕೆ ನಿರ್ಣಯ ಕೊಟ್ಟಿರೋದು ಆಚಾರ್ಯರು. ಛೇದ ಭೇದಾದಿಗಳೆಲ್ಲ ತೋರಿಸ್ತಾನೆ ಭಗವಂತ. ಗೊತ್ತಿಲ್ಲದೆ ಇರೋನು ತೋರಿಸ್ತಾನೆ. ಕೈ ಮುಡ್ಕೊಂಡ, ಶ್ರೀನಿವಾಸ ದೇವರು ತಲೆ ಮಾಡ್ಕೊಂಡ, ರಕ್ತ ಬಂತು. ಇದೆಲ್ಲ ಹೆಂಗೆ ಅರ್ಥ ಮಾಡಬೇಕು? ನಾ ಪಾಪಿಯಿಂದ, ದುರಾಚಾರಿಯಿಂದ, ಅಜ್ಞಾನಿಯಿಂದ, ಅಜ್ಞಾನೇನ ಅತಿ ದುಃಖೇನ ವೃತಾಶಾಪೋ ಮಯಾರ್ಪಿತ ಅಂದ್ಬಿಟ್ಟ ಭಗವಂತ. ಹೌದಪ್ಪ ಚೋಳರಾಜ, ಏನು ಮಾಡಲಿ, ನಂಗೆ ಅಜ್ಞಾನ ದುಃಖ ಯಾರು ಅಂತ ಗೊತ್ತಾಗಲಿಲ್ಲ, ಗೋಪಾಲಂಗೆ ಗೋಪಾಲ ಅಂದ್ಕೊಂಡು ನಿಂಗೆ ಶಾಪ ಕೊಟ್ಬಿಟ್ಟೆ ಅಂದ್ಬಿಟ್ಟ. ತಲೆಗೆ ಏಟ್ ಬಿದ್ದುಬಿಟ್ಟಿತ್ತು. ತಲೆಗೆ ಏಟ್ ಬಿದ್ದವ್ರು ಹೇಗೆ ರೆಕಗ್ನೈಸ್ ಮಾಡೋಲ್ವೋ ಲೋಕದಲ್ಲಿ? ಯಾರು ಬಂದು ನಿಂತ್ಕೊಂಡ್ರು ಗೊತ್ತಾಗಲ್ಲ, ನೀವು ಯಾರು ಅಂದರೆ ಗೊತ್ತಿಲ್ಲ ಅಂತಾರೆ. ಹಾಗೆ ನನಗೂ ಏಟು ಬಿದ್ದುಬಿಟ್ಟಿತ್ತು, ನೀನು ಪಾಪ ನೀನು ಬಂದಿದ್ಯಾ ಅಂತ ಗೊತ್ತಿಲ್ಲ, ನಿಂಗೆ ಶಾಪ ಕೊಟ್ಬಿಟ್ಟೆ, ಏನು ಮಾಡಲಿ ಅಂತ ನಾವು ಈ ನಮ್ಮ ಥರ ಹಾಗಾದ್ರೆ ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕಾಗತ್ತೆ ಭಗವಂತನನ್ನ, ಬುದ್ಧಿ ಸರಿ ಇಲ್ಲ ಅಂದರೆ. ಏನು ಅರ್ಥ ಮಾಡ್ಬೇಕಾಗಾರೆ? ಸರ್ವಜ್ಞ ಶಿಖಾಮಣಿಯವನು ಈಶಾವಾಸ್ಯ ಉಪನಿಷತ್ ತೆಗೆದು ನೋಡ್ರಿ. ಅದಕ್ಕೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳ್ದಂಗೆ ಭಗವಂತನನ್ನು ತಿಳ್ಕೊಂಡು ಇದನ್ನೆಲ್ಲ ಏನಂತ ಮಾಡಬೇಕು? ದೈತ್ಯ ವಿಮೋಹನ, ವಿಡಂಬನ ಅದೆಲ್ಲ ಮಾಡೇ ಮಾಡ್ತಾನೆ ಭಗವಂತ. ಇರೋದೇ ಹಾಗೆ, ನಾವು ಹಂಗೇ ತಿಳ್ಕೊಬೇಕು. ಆರಿಸಿದ ಅಕ್ಕಿ ತಂದರೆ ವೆಲ್ ಆ್ಯಂಡ್ ಗುಡ್. ರೇಷನ್ ಅಕ್ಕಿ ತೊಗೊಂಡ್ರೆ ಆರಿಸ್ಕೋಬೇಕು ನೀವು. ಹಾಗೆ ಏನಾದರೂ ಅಡುಗೆ ಮಾಡಿದ್ರೆ ಗಂಟಲಲ್ಲಿ ಸಿಕ್ಕಾಕೊಂಡು ಸತ್ತೋಗ್ತೀವಿ. ಇದೆಲ್ಲ ರೇಷನ್ ಅಕ್ಕಿ ಇದ್ದಂಗೆ ಇವೆಲ್ಲ ಪುರಾಣಗಳು, ಇನ್ಕ್ಲೂಡಿಂಗ್ ಭಾಗವತ. ಕಡಿಮೆ ಸೇರಿಸಿದ್ದಾರೆ ಅಷ್ಟೇ ಅಲ್ಲಿ. ಭಾಗವತದಲ್ಲಿ ಇಲ್ಲ ಅಂತ ತಿಳ್ಕೊಂಬಿಡ್ಬೇಡ್ರಿ. ಭಾಗವತ ಮಹಾಸಾತ್ವಿಕ ಪುರಾಣ ಆಗಿದ್ದರೂ ಕೂಡ ಅದನ್ನು ನೀವೇ ಓದ್ಕೋಬೇಡ್ರಿ. ಅದು ಗುರುಮುಖೇನ ಬರಬೇಕು ಅಂತ ಹೇಳಕ್ಕೆ ಅಲ್ಲೋ ಒಂದಷ್ಟು ಇಟ್ಟಿದ್ದಾರೆ ವೇದವ್ಯಾಸದೇವರು. ಮಹಾಸಾತ್ವಿಕ ಪುರಾಣಗಳ ರಾಜ ಅಂತ ಕರೆಸ್ಕೊಳ್ಳೋ ಭಾಗವತದಲ್ಲೂ ಹಿಂಗೆ ಮಾಡಿದ್ದಾರೆ ಅಂದಮೇಲೆ ಬೇರೆ ಪುರಾಣಗಳ ಗತಿ ಏನು? ಶ್ರೀನಿವಾಸ ಕಲ್ಯಾಣದಲ್ಲಿ ಅದಕ್ಕೆ ಹಂಗೆಲ್ಲ ಬರೋದದು. ಇಲ್ಲೆಲ್ಲ ಏನು ಅರ್ಥ ಮಾಡಬೇಕು ಅಂತ ಶಾಸ್ತ್ರ ಓದಿಲ್ಲದೆ ಇರೋರಿಗೆ ಏನು ಗೊತ್ತಾಗುತ್ತೆ? ಅವ್ರು ಹಂಗೆ ತಿಳ್ಕೊಂಬಿಡ್ತಾರೆ ಅವರು. ಹಂಗೆ ಅರ್ಥ ಮಾಡಬಾರ್ದು. ಅಲ್ಲಿ ಏನು ಸೂತ್ರ ಇದೆ, ಸೂತ್ರಾರ್ಥ ಏನಿದೆ, ಯಾಕೆ ಹಿಂಗೆ ಮಾಡಿದ ಭಗವಂತ? ಸೂತ್ರ ಮುಖ್ಯ. ಅದಕ್ಕೆ ನಾನು ಬ್ರಹ್ಮಸೂತ್ರ ಹೇಳೋದು. ವೇದ ಎಷ್ಟು ಮುಖ್ಯನೋ ವೇದಾರ್ಥ ನಿರ್ಣಾಯಕ. ಬ್ರಹ್ಮಸೂತ್ರ ಅದರ ಮೇಲೆ ಡಿಪೆಂಡ್ ಆಗಿರೋದು. ನಿಮ್ಗೆ ವೇದಗಳ ಅರ್ಥ ಗೊತ್ತಾಗೋದೇ ಬ್ರಹ್ಮಸೂತ್ರದ ಮೇಲೆ. ಅದಕ್ಕೆ ಪರರೂ ಅಷ್ಟೇ. ಬ್ರಹ್ಮಸೂತ್ರ ಹೇಳಿಬಿಟ್ರೆ ಪರಕೀಯರೆಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಅವರು. ಇನ್ನು ಯಾವ ಗ್ರಂಥ ನೀವು ಉದಾಹರಣೆ ಮಾಡಿದ್ರು ಕೂಡ ಅದು ನಿಮ್ಮದು ಅಂದ್ಬಿಡ್ತಾರೆ ಅವರು. ಈ ಬ್ರಹ್ಮಸೂತ್ರ ಉದಾಹರಣೆ ಮಾಡಿಬಿಟ್ರೆ ಕನ್ಸಿಡರ್ ಮಾಡ್ತಾರೆ ಅಟ್ಲೀಸ್ಟು. ಅದು ಎಂಟ್ರಿ ಆಗುತ್ತೆ. ಅದಾಮೇಲೆ ಅದು ವಿಚಾರಣೆ ಇಲ್ಲ. ಅದಕ್ಕೋಸ್ಕರನೇ ಆಚಾರ್ಯರು ಅದಕ್ಕೆ ನೋಡಿ ಸುಮಧ್ವ ವಿಜಯದಲ್ಲಿ ಒಂದು ಶ್ಲೋಕ ಇದೆ. 15ನೇ ಸರ್ಗದಲ್ಲಿ ಆಚಾರ್ಯರು ಪ್ರವಚನ ಮಾಡಿದ್ದು ಒಂದು 15ನೇ ಸೂತ್ರ, 15ನೇ ಸರ್ಗ ಎಲ್ಲ ಆಚಾರ್ಯರ ಪ್ರವಚನ. ಅದು ಉಪನ್ಯಾಸ ಭಾರತಿ ಅಂತ ಕರೀತಾರೆ ಅದಕ್ಕೆ. ಅದರಲ್ಲಿ ಆಚಾರ್ಯರು ಹೆಂಗೆ ಉಪನ್ಯಾಸ ಮಾಡ್ತಾ ಇದ್ರು ಅಂತ ಒಂದು ಶ್ಲೋಕ ಇದೆ. ಸೂತ್ರಸ್ಯಂದನ ಮಾರುತ್ಯ ದುರ್ವಾದಿಮತವಾರಣ ಸೂಪಪತ್ತಿ ಮಹಾಪತ್ತಿ ವಿಚಿತ್ರ ಸ್ಮೃತಿ ಸಪ್ತಿಕಾ. ಸೂತ್ರಸ್ಯಂದನ ಮಾರುತ್ಯ ಅಂತಿದೆ. ಬ್ರಹ್ಮಸೂತ್ರಗಳು ಹೇಳ್ತಾ ಇದ್ರು ಆಚಾರ್ಯರು. ಅದು ರಥ ಇದ್ದಂಗೆ. ಆಮೇಲೆ ದುರ್ವಾರ ಪರಿವಾರಣ, ದುರ್ವಾರ ಶ್ರುತಿ ವಾರಣ. ವಾರಣ ಅಂದರೆ ಆನೆಗಳು. ಶ್ರುತಿಗಳು ಉದಾಹರಣೆ ಮಾಡೋರಂತೆ ಆಚಾರ್ಯರು, ವೇದಗಳು ಉದಾಹರಣೆ ಮಾಡೋರಂತೆ. ಅದು ಆನೆ ಇದ್ದಂಗೆ. ಸೂತ್ರಗಳೆಲ್ಲ ರಥ ಇದ್ದಂಗೆ, ಶ್ರುತಿಗಳೆಲ್ಲ ಆನೆ ಇದ್ದಂಗೆ. ಸೂಪಪತ್ತಿ ಮಹಾಪತ್ತಿ, ಈ ಕುದುರೆಗಳಿದ್ದಂಗೆ. ಅದು ವಿಚಿತ್ರ ಸ್ಮೃತಿ ಸಪ್ತಿಕ. ಈ ಸ್ಮೃತಿಗಳಿದೆಯಲ್ಲ, ಮಹಾಭಾರತ, ರಾಮಾಯಣ, ಈ ಹರಿವಂಶ, ಇವೆಲ್ಲ ಉದಾಹರಣೆ ಮಾಡೋರಂತೆ. ಇವೆಲ್ಲ ಸಪ್ತಿಕ, ಕುದುರೆ ಇದ್ದಂಗೆ. ಅದು ಯುಕ್ತಿಗಳನ್ನು ಕೊಡೋರಂತೆ. ಇವರೆಲ್ಲ ಪದಾರ್ಥಗಳಿದ್ದಂಗೆ. ಚತುರಂಗ ಸೈನ್ಯ ಅಂದರೆ ಏನದು? ಆನೆ, ಕುದುರೆ, ಕಾಲಾಳು, ರಥ. ಆನೆ, ಕುದುರೆ, ರಥ, ಕಾಲಾಳು. ಈ 4 ಇರೋದಂತೆ ಆಚಾರ್ಯರ ಈ ಉಪನ್ಯಾಸದಲ್ಲಿ. ಸೂತ್ರ ಹೇಳೋರು, ವೇದ ಹೇಳೋರು, ಪುರಾಣ ವಾಕ್ಯ ಹೇಳೋರು, ಯುಕ್ತಿ ಹೇಳೋರು. ಚತುರಂಗ ಬಲ ಇತ್ತು ಅಂತ ವರ್ಣನೆ ಮಾಡ್ತಾರೆ ಅವರು. ನಾವು ಹಾಗೆ ಹೇಳಬೇಕು ಅಂತ ಅದು ನಮಗೆ ಹೇಳ್ತಾ ಇರೋದು ಆಚಾರ್ಯರು. ನಾನು ಹಿಂಗೆ ಹೇಳ್ತಾ ಇದ್ದೆ, ನನ್ನಷ್ಟು ಗೊತ್ತಿಲ್ಲದೆ ಇದ್ದರೂ ಕೂಡ ನೀವು ಒಂದೆರಡನಾದರೂ ಹೇಳ್ರಪ್ಪ ಅಂತ. ಅದಕ್ಕೆ ನಾನು ಅಷ್ಟೊಂದು ಉದಾಹರಣೆ ಮಾಡೋದು. ಅಂದರೆ ಅದು ನಮ್ಮ ಉಪನ್ಯಾಸವನ್ನು ಏನು ಮಾಡಿಬಿಡುತ್ತದೋ ಬಲಿಷ್ಠ ಮಾಡಿಬಿಡುತ್ತೆ. ನೀವೆಲ್ಲ ಕೇಳೋದು ಅಕಸ್ಮಾತ್ ಯಾರೇ ಕೇಳಲಿ,
ಈಗೇನೆಲ್ಲ ರೆಕಾರ್ಡ್ ಆಗ್ಬಿಟ್ಟು ಯೂಟ್ಯೂಬಲ್ಲಿ ಎಲ್ಲ ಕಡೆ ಹೋಗ್ಬಿಡುತ್ತಲ್ಲ, ಕೇಳಿ, ಯಾರು ಬೇಕಾದ್ರೆ ಕೇಳಿ. ನಾನು ಸೂತ್ರ ಹೇಳ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ನಮ್ಮ ಪ್ರಕಾರ ಸೂತ್ರಕ್ಕೆ ಹಿಂಗರ್ಥ, ಚಂದ್ರಿಕಾಚಾರ್ಯ ಹಿಂಗೆ ಬರೆದಿದ್ದಾರೆ, ಇವ್ರು ಹಿಂಗೆ ಬರೆದಿದ್ದಾರೆ, ಅದನ್ನು ನಾವು ಹೇಳ್ತಾ ಇದ್ದೀವಿ, ಅದ್ರ ಮೇಲೆ ಮಾತಾಡಿ ನೀವು ಅಂದರೆ ಆವಾಗ ಅದು ಸ್ವಲ್ಪ ಕ್ವಾಲಿಟಿಲಿ ಮೇಲೆ ಹೊಟ್ಟೋಗುತ್ತೆ. ಇಲ್ಲೇ ಇದ್ರೆ ಅವರ ಲೆಕ್ಕನೇ ಹಾಕಲ್ಲ, ಏನೋ ಹೇಳ್ಕೊಂಡು ಹೋಗ್ತೀರ ಅವ್ರಿ ನೀವು ಬರೀ ಅಂತ. ಆಚಾರ್ಯ ಹಂಗಲ್ಲ ಹೇಳ್ತಾ ಇದ್ದಿದ್ದು ಅಂತ ತೋರಿಸ್ತಾರೆ. ಆದ್ದರಿಂದ ಯಾಕೆ ಈ ಶ್ರುತಿಗೀತಾವನ್ನು ಆರಿಸ್ಕೊಂಡಿದ್ಯಾಕೆ, ಇಟ್ಟಿದ್ಯಾಕೆ, ಆ ಮಗುಗೆ ಆಶೀರ್ವಾದ ಆಗಬೇಕು, ಅದು ಬೇರೆ ವಿಷಯ. ಈಗ ನಮಗೆ ಭಗವಂತನ ಪ್ರಮೇಯಗಳು ಗೊತ್ತಾಗಬೇಕಲ್ಲ. ನಮಗೆ ಬಂತಪ್ಪ ಭಗವಂತನ ವಿಷಯದಲ್ಲಿ, ನಮಗೆ ಬಂತಪ್ಪ ಸಂಶಯ, ಅವಾಗೇನು ಮಾಡಬೇಕು ನಾವು? ಈ ಶ್ರುತಿಗೀತಾ ಓದ್ಬಿಟ್ಟು ನಾವು ಅಥವಾ ಗುರುಗಳಿಂದ ಕೇಳಿ ಆ ಭಗವಂತನ ಬೇರೆ ದಶಮಸ್ಕಂದದ ಬೇರೆ ಭಾಗಗಳಲ್ಲಿ ಬಂದಿರತಕ್ಕಂತಹ ಎಲ್ಲ ಏನು ಮಾಡಬೇಕದು? ಪರಿಹಾರ ಮಾಡ್ಕೋಬೇಕು. ನೀವು ಓಡೋಗ್ಬಿಟ್ಟ ಕೃಷ್ಣ, ಕಾಲೇಯವನನ್ನು ನೋಡಿದ ತಕ್ಷಣ ಓಡೋಗ್ಬಿಟ್ಟ. ಇಷ್ಟೇ ನೀವು ಕಥಾವನ್ನು ಓದರೆ ಕಾಲೇಯವನಿಗೆ ಹೆದರ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತೀರಾ ನೀವು ಕೃಷ್ಣನಿಗೆ. ಅವನೇ ಹೇಳ್ತಾನೆ, ಪಲಾಯನಂ ಯದುಕುಲೆ ತವನೋಚಿತ ಮಾಧವ. ಯದುಕುಲದಲ್ಲಿ ಹುಟ್ಟಿ ಹಿಂಗೆ ಪಲಾಯನ ಮಾಡ್ತಾ ಇದೆಯಲ್ಲ, ಹೆದರ್ಕೊಂಡು ಓಡ್ತಾ ಇದೆಯಲ್ಲ, ಇದು ಯೋಗ್ಯ ಅಲ್ಲ, ಕೃಷ್ಣ ನಿಂತ್ಕೋ ಅಂತ ಕಾಲೇಯವನ ಹಿಂಗೆ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಇವ್ನು ಹೇಳಲಿಲ್ಲ ಕೇಳಿಲ್ಲ, ಸುಮ್ಮನೆ ಓಡೋಗ್ಬಿಟ್ಟ ಇವನು. ಇಷ್ಟೇ ನೋಡಿದವ್ರು ಏನಂತಾರೆ, ಕಾಲೇಯವನಿಗೆ ಕೃಷ್ಣ ಹೆದರ್ಕೊಂಡು ಹೋದ, ನಿಮ್ಮ ಕೃಷ್ಣ ಹೆದರು ಪುಕ್ಲ ಅಂದ್ಬಿಡ್ತು. ದೋಷ ಮತ್ತು ಭಯ ಅನ್ನೋದು ದೋಷ. ರುದ್ರದೇವ್ರಿಗೆ ನಾವೇ ಹೇಳಿದ್ವಿ, ರುದ್ರದೇವರು ಯಾಕೆ ಸರ್ವೋತ್ತಮರಲ್ಲ ಅಂದರೆ ಅವರಲ್ಲಿ ದೋಷ ಇದೆ. ಓಂ ಪತ್ತು ರಸಾಮಂಜಸ್ಯಾತ್, ಓಂ ಅಧಿಷ್ಠಾನ ಅನುಪಪತ್ತೇಶ್ಚ, ಓಂ ಸಂಬಂಧ ಅನುಪಪತ್ತೇಶ್ಚ, ಓಂ ಅಂತವತ್ವಂ ಅಸರ್ವಜ್ಞತಾ, ಓಂ ಕರ್ಣವಚ್ಚೇನ್ನ ಭೋಗಾದಿಭ್ಯ, ಓಂ ಪಾಶುಪತ ಮತ ನಿರಾಕರಣೆ ಮಾಡುವಾಗ ಇಷ್ಟು ಸೂತ್ರ ಹೇಳ್ತಾರೆ ಅವರು, ಎರಡರಲ್ಲಿ. ಅದಿಷ್ಟು ಭಗವಂತನಿಗೂ ಬಂದ್ಬಿಡುತ್ತೆ. ಪುರಾಣ ಅದು ಪಾಠ ಇದ್ದಂಗೆ, ಅದು ಇಷ್ಟು ಡೀಟೇಲ್ ಆಗಿ ಹೇಳಲ್ಲ ಅನ್ನೋದೊಂದು ಬಿಟ್ಟುಬಿಟ್ರೆ ಪಾಠ ಹೇಳ್ದಂಗೆ ಹೇಳಬೇಕು ಪುರಾಣ. ಅದು ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಎಂಟ್ರಿ ಅಂತೂ ಆಗುತ್ತೆ. ಇಷ್ಟು ವಿಷಯ ಇದೆ ಅಂತ ಗೊತ್ತಾದರೂ ಗೊತ್ತಾಗುತ್ತೆ. ನೀವು ಓದಿರೋರಿಗೆ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ. ನೀವು ಹೇಳೋವಾಗಲೇ ಹಾಸ್ಯ ಮುಖ, ಕುಚೋತ್ಯ ಮುಖ ಮಾಡಿ ಒಬ್ಬರನ್ನ ಕೆಳಗೆ ಮಾಡಿ ಒಬ್ಬರನ್ನ ಮೇಲೆ ಮಾಡಿಬಿಟ್ರೆ ಹಿಂಗೆ ಮಾಡಬಾರ್ದು. ಸರ್ವತಾ ಹಂಗಿಲ್ಲ, ಅಲ್ಲಿ ಹಂಗಿದೆ. ಅದು ಯಾವ ಪರ್ಪಸ್ಸಿಂದ ಹೇಳಿದ್ದಾರೆ ಅನ್ನೋದು ಹೇಳಬೇಕು. ಈಗ ವಾಯುದೇವರ ಜೀವೋತ್ತಮತ್ವವನ್ನು ಸಾಧಿಸುವಾಗ ರುದ್ರದೇವರಿಗಾಗಿರ್ತಕ್ಕಂಥ ಅವಸ್ಥೆ ಹೇಳ್ರಿ, ಇಲ್ಲ ಅಂತ ಹೇಳಲ್ಲ ನಾವು. ಶ್ರೀಪಾದರಾಜರು ಹೇಳ್ತಾರೆ ಆ ಮಾತನ್ನು, ಅವ್ರು ಹಂಗಾಯ್ತು ಅವ್ರ ಸ್ಥಿತಿ ಅಂತ. ಆದರೆ ಅದು ವಾಯುದೇವರಿಗೆ ಹೋಲಿಸಿದಾಗ ಮಾತ್ರ. ಆ ಕಡೆಯಿಂದ ವಿವಕ್ಷ ಮಾಡಿದಾಗ ಹಾಗೆ, ನಮ್ಮ ಕಡೆಯಿಂದ ವಿವಕ್ಷ ಮಾಡಿದಾಗ ನಾವು ರುದ್ರದೇವರು ಹಂಗೆ ತಗೋಬಾರ್ದು. ಈಗ ಶೇಷದೇವರಿಗೆ ವಾಯುದೇವರಿಗೆ ಸಂವಾದ ಆಯಿತು. ಶೇಷಾಚಲ ಅದೇ ತಾನೇ ಹೆಸರು ಬಂದಿದ್ದವರು. ಶೇಷದೇವರು ವಾಯುದೇವರ ಮೇಲೆ ನನಗೆ ಜ್ಞಾನದಲ್ಲಾಗಲಿ ಬಲೆ ಜ್ಞಾನೇ ವಿರಾಗೇ ಚ ವಿಷ್ಣು ಭಕ್ತೋ ನಮತ್ಸಮಃ ಅಂತಾರೆ ಅವರು. ಯಾರು ಮುಂದೆ ಹೇಳ್ತಾರೆ? ವಾಯುದೇವರು ಮುಂದೆ ಹೇಳ್ತಾರೆ. ವಾಯುದೇವರಿಂದಲೇ ಬಂದಿರೋದು ಇವರಿಗೆಲ್ಲ, ವಿದ್ಯೆ ಇಲ್ಲ. ಶೇಷದೇವರಿಗೆ ಪಾಠ ಹೇಳ್ಕೊಡೋರು ಯಾರು? ವಾಯುದೇವರು. ಭಾರತೀ ದೇವಿ ಹತ್ರ ಕಲಿಯೋದು ಇವರಲ್ಲ, ದ್ರೌಪದಿ ದೇವಿ ಹತ್ರ ಕಲಿಯೋದು ಇವರಲ್ಲ, ಗುರುಪತ್ನಿ. ಅಂತಹ ಗುರುಪತ್ನಿಗೆ ಗುರುವಾಗಿರ್ತಕ್ಕಂತಹ ಚತುರ್ವಿಂಶತಿ ತತ್ವಗಳಿಗೆ ಗುರುವೆನಿಸುವ ಮಾರುತನ ನಿಜ ಪತ್ನಿ ಯಾರು? ಭಾರತೀ ದೇವಿ. ಅವರ ಶಿಷ್ಯರು ಇವರೆಲ್ಲ, ಅವ್ರ ಹತ್ರ ಪಾಠ ಹೇಳೋರು ಇವರು. ಅವ್ರ ಮುಂದೆ ಹೋಗ್ಬಿಟ್ಟು ಅವ್ರ ಗಂಡನ ಹತ್ರ, ನಿಮ್ಮ ಗಂಡನಿಂದ ನಾನೇ ಬಲದಲ್ಲಿ ಜ್ಞಾನದಲ್ಲಿ ಎಲ್ಲ ಶ್ರೇಷ್ಠ ಅಂತ ಹೇಳಿಬಿಟ್ರೆ ಯಾವ ದೇವಿ ಅನುಭವ ಮಾಡ್ತಾಳೆ? ಹಾಗಾದರೆ ಶೇಷದೇವರೇನು ಬೇಡ ಬೇಡವಾ ನಮಗೆ ಅಂತ ಹೇಳಿದ್ರೆ ಸಾಧಕೋತ್ತಮರು ಅಂತ ಕರೀತಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ. ಗ್ರಂಥ ಪ್ರಾರಂಭ ಮಾಡುವಾಗ ಶೇಷದೇವರಿಗೆ ನಮಸ್ಕಾರ ಮಾಡುವಂತೆ. ಮತ್ತು ಅವ್ರಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಅವ್ರು ಹಿಂಗೆಲ್ಲ ಮಾಡಿದ್ದಾರೆ ಅಂದರೆ ಅದು ನಿಂಗಲ್ಲ, ಅದು ಅವ್ರಿಗೆ, ಅದು ವಾಯುದೇವರಿಗೆ ಮಾತ್ರ ಸಂಬಂಧಪಟ್ಟದ್ದು. ಅವರನ್ನು ತಿದ್ದುತ್ತಾರೆ ಅವರು. ಹಂಗಂತ ನಾವಿವರನ್ನು ಈ ಕೆಟ್ಟ ರೀತಿಯಲ್ಲಿ ಚಿತ್ರಿಸಬಾರ್ದು. ನಮಗಿಂತ ಅವರು ಎಷ್ಟು ಮೇಲಿದ್ದಾರೆ, ಅವರೆಲ್ಲರ ಅನುಗ್ರಹ ಬೇಕು. ಯಾರು ಒಬ್ಬರು ಅನುಗ್ರಹ ಮಾಡದೇ ಇದ್ದರೂ ಕೂಡ, ಶೇಷದೇವರು ನಮಗೆ ಅನುಗ್ರಹ ಮಾಡದೇ ಇದ್ದರೆ ವೈರಾಗ್ಯನೇ ಬರಲ್ಲ ನಮಗೆ. ಯಾಕೆ ಗರುಡ ಶೇಷರುದ್ರರೆಲ್ಲ ಸಮಾನ ಕಕ್ಷ ಅವರು. ರಮಾ ನಿವಾಸೋ ಚಿತವಾಸ ಭೂಮಿ ಸಂನ್ಯಾಯ ರತ್ನ ವಲಿ ಜನ್ಮ ಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ ವಿಭೂತ್ಯೈ ಅಂತ ಟೀಕಾರಾಯರು ಸ್ತೋತ್ರ ಮಾಡ್ತಾರೆ ಪದ್ಮನಾಭ ತೀರ್ಥರನ್ನ ಶೇಷದೇವರು. ಗೊತ್ತಾಯ್ತಾ? ಆದ್ದರಿಂದ ಹಾಗೆಲ್ಲ ಲೀನಿಯನ್ಸ್ ತಗೊಂಡು ನಮಗೆ ಬರುತ್ತೆ ಅಂತ ಮಾತ್ರಕ್ಕೆ ಹಾಗೆಲ್ಲ ಅವಹೇಳನ ಮಾಡೋದಾಗಲಿ ಹಾಸ್ಯ ಮಾಡೋದಾಗಲಿ, ನನ್ನ ಪ್ರಕಾರ ಪುರಾಣದಲ್ಲಿ ಹಾಸ್ಯ ತರಲೇಬಾರ್ದು ರೀ. ಪುರಾಣ ಏನಿದ್ರು ಕೂಡ ನಾನು ಅದಕ್ಕೆ ಹೇಳಿದ್ದು,
ICUನಲ್ಲಿ ಇಟ್ಟು ಆಪರೇಷನ್ ಥಿಯೇಟರಲ್ಲಿ ಇಟ್ಟು ಆಪರೇಷನ್ ಮಾಡ್ತಾ ಇರೋ ಕೇಸಲ್ಲಿ ಡಾಕ್ಟ್ರು ಪರಸ್ಪರ ನಿಂತ್ಕೊಂಡು ಹಾಸ್ಯ ಕುಚೋದ್ಯ ಮಾಡೋಕ್ಕೆ ಶುರು ಮಾಡಿದ್ರೆ ಪೇಷಂಟ್ ಗತಿ ಏನು? ಅವನು ಹಹ ನೀ ಯಾಕೆ ಹಿಂಗೆ ಮಾಡಿಕೊಂಡೆ ಹಹ ಅಂತ ನಗ್ತಾ ಅವನು ಡಾಕ್ಟ್ರು ಆಪರೇಷನ್ ಮಾಡ್ತಾನೆ. ಅವನು ಎಷ್ಟು ಸೀರಿಯಸ್ ಆಗಿ ಮಾಡ್ತಾನೆ. ಈ ಪೇಷಂಟನ್ನು ಉಳಿಸ್ಕೊಡೋದು ನನ್ನ ಧರ್ಮ, ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರು ಕಳಿಸಿದ್ದಾರೆ ಪಾಪ, ಇದನ್ನು ನಾನು ಏನಾದರೂ ಮಾಡಿ ನನ್ನ ವಿದ್ಯೆ ಎಲ್ಲ ಧಾರೆ ಎರೆದು ಅದು ಎಷ್ಟೆಷ್ಟು ಜಟಿಲ ಆಗುತ್ತೋ ಅಷ್ಟೆಷ್ಟು ನನಗೆ ಪರೀಕ್ಷೆ ಅಂತ ಹೇಳಿ ಅವನು ಹೆಂಗೆ ಅವನನ್ನು ಆರೋಗ್ಯವಂತನನ್ನಾಗಿ ಮಾಡಿ ಕಳಿಸ್ತಾನಲ್ಲ, ಉಪನ್ಯಾಸಕರಿಗೂ ಇಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅಷ್ಟಿರುತ್ತೆ ನಮಗೆ. ಅದಕ್ಕೆ ಹಾಗೇ ಹೇಳ್ತಾ ಇರಬೇಕು ನಿಮಗೆ. ನೀವು ಸ್ವಲ್ಪ ದಾರಿ ತಪ್ಪು ಅಂದರೆ ನಾವು ಸರಿ ಮಾಡಿಬಿಡ್ತೀವಿ. ನಮ್ಗೆ ಗೊತ್ತಾಗ್ತೀವಿ, ನಿಮ್ಮ ಫೇಶಿಯಲ್ ರಿಫ್ಲೆಕ್ಷನಿಂದ ಗೊತ್ತಾಗುತ್ತೆ ಇವನು ಯಾವ ಸೆನ್ಸಲ್ಲಿ ತಗೋತಾ ಇದ್ದಾನೆ ಅಂತ. ನಾವೇನಾದರೂ ಸೀರಿಯಸ್ ಆಗಿ ಹೇಳ್ತಾ ನೀವೇನಾದರೂ ನಗ್ತು ಬಿಟ್ರೆ ನಾನು ಹೇಳ್ತೀನಿ ನಿಮ್ಮ ನಗಕ್ಕಲ್ಲ ನಾನು ಹೇಳಿದ್ದು ಅಂತ. ಮೊನ್ನೆ ಯಾವುದೋ ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳಿದೆ ನಾನು, ನೀವು ನಗಕ್ಕಲ್ಲ ಇಲ್ಲಿ ಹೇಳ್ತಾ ಇರೋದು, ಅವಲೋಕನ ಮಾಡ್ಕೊಳ್ರಿ, ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ನಾನು ಹೇಳ್ತಾ ಇರೋದು. ಇದು ತರಿಸಿರೋದು ನಿಮ್ಮನ್ನು ಹಾಸ್ಯಕ್ಕಲ್ಲ, ನೀವು ಹಾಸ್ಯ ಸಂಜೆನ ಇದು. ಆದ್ದರಿಂದ ಪುರಾಣ ಕೇಳೋರ್ಗೂ ಕೂಡ ಒಂದು ಕ್ವಾಲಿಫಿಕೇಶನ್ ಇರಬೇಕು. ಅದಕ್ಕೆ ದುರ್ಗಾದೇವಿ ಹೇಳಿದ್ದು ಭಗವಂತನನ್ನು ವರ್ಣನೆ ಮಾಡ್ತಾ ಇದ್ದಾಳೆ. ಎಷ್ಟು ಟಾಪ್ ಅವಳು ವರ್ಣನೆ ಮಾಡೋ ದೇವಿಯಲ್ಲಿ, ವರ್ಣನೆ ಮಾಡ್ಕೊಳ್ತಕ್ಕಂತಹ ಭಗವಂತೆಯಲ್ಲಿ, ಅದನ್ನು ನಮಗೆಲ್ಲ ತಂದುಕೊಟ್ಟಿರತಕ್ಕಂತಹ ಶ್ರೀಮದ್ ಆನಂದ ತೀರ್ಥರ ಕೃಪಾ ಕಟಾಕ್ಷೆಯಲ್ಲಿ ಹಿಂಗೆ ಇಲ್ಲೆಲ್ಲ ಹಾಸ್ಯ ಮಾಡಿಬಿಟ್ರೆ ಅವರೆಲ್ಲ ಅನುಗ್ರಹ ಮಾಡಿಬಿಡ್ತಾರೆ ನಮಗೆ. ಭವತಿ ಯದನುಭಾವ ರೇಡಮೂಕೋಪಿ ವಾಗ್ಮಿ ಜಡವತಿರಪಿ ಚಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ದತ್ತಾಂ ಸನ್ನಿಧಿಂ ಮಾನಸೇ ಚ. ನಾಳೆ ನಾಲ್ಗೆಗೋ ಗೀಲ್ಗೆಗೋ ರಕ್ತ ಹೊಡಿಸ್ಬಿಡ್ತಾಳೆ, ಮಾತಾಡೋ ಹಂಗೆ ಇಲ್ಲ. ಇನ್ಮೇಲೆ ಪುರಾಣ ಹೇಳೋರಿಗೆ ಭಾಳ ಡೇಂಜರ್ ಇವರು. ಅಟ್ಲೀಸ್ಟ್ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮನ್ನು ಉದ್ಧಾರ ಮಾಡ್ತಾನೆ, ಭಕ್ತಿ ಬರೋ ಹೋಗಿ ಹೇಳ್ತಾನೆ ಅಂತ ನೀವೆಲ್ಲ ನಮ್ಮನ್ನು ನಂಬ್ಕೊಂಡು ಬಂದಿರ್ತೀರ. ನಾವು ನಿಮಗೆಲ್ಲ ಮೋಸ ಮಾಡಿಬಿಟ್ರೆ ಫಸ್ಟ್ ನಮ್ಮನ್ನು ನಡ್ಕೋಕ್ಕಾಗ್ತಾನೆ. ಭಯ ನಮಗಿರಬೇಕು ತುಂಬ. ಡಾಕ್ಟ್ರಿಗೆ ಹೆಂಗೆ ಭಯ ಇರುತ್ತೋ ಹಂಗೆ ನಮಗೆ ಭಯ ಇರುತ್ತೆ. ಏನೋ ತಪ್ಪು ಹೇಳ್ಬಿಡ್ತೀವಲ್ಲ ನಾವು, ಸರಿಯಾಗಿ ಹೇಳಲಿಲ್ಲ, ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೇಳ್ಬೋದಾಯಿತು, ಆ ಶ್ರುತಿ ಹೇಳ್ಬೋದಾಯಿತು, ಈ ಸೂತ್ರ ಹೇಳ್ಬೋದಾಯಿತು, ಇನ್ನೂ ಚೆನ್ನಾಗಿ ಭಗವಂತನನ್ನು ನಾವು ನಿರೂಪಣೆ ಮಾಡ್ಬೋದಾಯಿತು ಅಂತ ನಾವು ತಿಳ್ಕೋಬೇಕು. ಅದು ಕೊಡು ಭಗವಂತ ಅಂತ. ಹಾಗಾಗಿ ಹಂಗೆಲ್ಲ ಹೇಳಬಾರ್ದು ಅಂತ ಹೇಳಿ ಸೂತ್ರಕಾರರನ್ನು ನಿರೂಪಣೆ ಮಾಡ್ತಾರೆ. ಕಿಮುತ ಪುನಃ ಸ್ವಧಾಮ ವಿದಿತಾಶಯ ಕಾಲಗುಣಾ ಪರಮ ಭಜಂತಿಯೇ ಪದಮಜಸ್ರ ಸುಖಾನುಭವಂ. ಅಲ್ಲಿ ತನಕ ನೋಡಿದ್ವಿ ನಾವು. ಯದ್ಯಪಿ ಅಲ್ಲಿನ ಬೇಕಾದಷ್ಟು ವಿಷಯಗಳಿದೆ, ಅಷ್ಟೆಲ್ಲ ಡೀಟೇಲ್ ಆಗಿ ಹೋಗೋದು ಬೇಡ ಅಂತ ಹೇಳಿ ನೋಡಿ. ನಮಗೆ ಅಲ್ಲೆಲ್ಲ ಅವಳೇನು ಹೇಳ್ತಾ ಇದ್ದಾಳೆ, ಲಿಂಗಭಂಗ ಆಗದೇ ಇರ್ತಕ್ಕಂತಹ ಸಂಸಾರಿಗಳು ಕೂಡ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡು ಲಿಂಗದೇಹ ಇನ್ನೂ ಇರೋದರಿಂದ ಅಲ್ಪ ಮಟ್ಟದಲ್ಲಿ ಅವರೆಲ್ಲ ಏನು ಮಾಡ್ತಾ ಇರ್ತಾರೆ, ದುಃಖವನ್ನು ಅನುಭವಿಸ್ತಾ ಇರ್ತಾರೆ, ಪ್ರಾರಬ್ಧ ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಆವಾಗ ಏನು ಮಾಡ್ತಾರೆ ಅವರು ಅಂದರೆ, ಅಪರೋಕ್ಷ ಜ್ಞಾನವನ್ನು ಹೊಂದಿರೋದ್ರಿಂದ ಅವರಿಗೆ ಭಗವಂತನ ಮಹಿಮೆ ಗೊತ್ತಿರೋದ್ರಿಂದ ಭಗವಂತನ ಕಥಾವನ್ನು ಚಿಂತನೆ ಮಾಡ್ತಾ 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 ಅವ್ರು ಏನು ಮಾಡ್ತಾರೆ, ಈ ದುಃಖವನ್ನು ಅವರು ಕಳ್ಕೊತಾರೆ. ಮೋಕ್ಷಕ್ಕೆ ಹೋದ ಮೇಲೆ ಅವರಿಗೆ ಲಿಂಗಭಂಗ ಆಗೋಗಿರೋದ್ರಿಂದ ಇದ್ಯಾವುದೂ ಇರಲ್ಲ. ಅವರಿಗೆ ದುಃಖ ಇರಲ್ಲ, ಜನನ ಇರಲ್ಲ, ಮರಣ ಇರಲ್ಲ. ಅದಕ್ಕೆ ಕಾರಣ ಇದು ಲಿಂಗದೇಹ. ಲಿಂಗದೇಹ ಅವರಿಗೆ ಭಂಗ ಆಗೋಗಿರೋದ್ರಿಂದ, ಅದು ನಿರ್ವೀರ್ಯ ಆಗಿರೋದ್ರಿಂದ, ಅದರ ಕೆಲಸ ಮಾಡದೇ ಇರೋದ್ರಿಂದ ಈ ಉಪದ್ರವ ಯಾವುದೂ ಇಲ್ಲ. ಕಾಲದಿಂದ ಬರತಕ್ಕಂಥದ್ದು ಅಂದರೆ ಮುದಿತನ, ವೃದ್ಧಾಪ್ಯ. ಕಾಲದಿಂದ ತಾನೇ ನಮಗೆಲ್ಲ ವೃದ್ಧಾಪ್ಯ ಬಂದಿರೋದು. 70 ವರ್ಷ ಆಯಿತು, 80 ವರ್ಷ ಆಯಿತು ಅಂದರೆ ಏನು, ಅದು ಕಾಲ. ಆ ಕಾಲ ನಿಮಿತ್ತ ನಮ್ಮ ದೇಹದಲ್ಲಿ ಶಕ್ತಿ ಕುಂಠಿತವಾಗುತ್ತೆ, ಅವಯವ ಕುಂಠಿತ ಆಗುತ್ತೆ, ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ, ಪಚನ ಕ್ರಿಯೆ ಕಡಿಮೆ ಆಗುತ್ತೆ, ಅದೆಲ್ಲ ಉಂಟು. ಈ ಥರ ಇರಲ್ಲ ಮುಕ್ತರಿಗೆ. ಅದನ್ನೆಲ್ಲ ಕಳ್ಕೊಂಡಿರ್ತಕ್ಕಂಥವರು ಇನ್ನೆಷ್ಟು ಚೆನ್ನಾಗಿ ಭಗವಂತನನ್ನು ಆರಾಧನೆ ಮಾಡ್ಬೋದು ಲೆಕ್ಕ ಹಾಕ್ಕೊಳ್ರಿ. ಇವಾಗ ಜ್ವರ ಬಂದಿರೋದು ಎಷ್ಟೊತ್ತು ದೇವ್ರ ಪೂಜೆ ಮಾಡ್ತಾನೆ, ಬೇಗ ಮಾಡಿ ಮುಗಿಸ್ಬಿಡ್ತಾನೆ. ಯಾಕೆ ಮಾಡ್ತಾನೆ? ಜ್ವರದಲ್ಲೂ ಕೂಡ ಬಿಸಿ ನೀರು ಕಾಯಿಸ್ಕೊಂಡು ಹಾಕಿ ದೇವ್ರ ಪೂಜೆ ಯಾಕೆ ಮಾಡ್ತಾನೆ ಅಂದರೆ ಅವ್ನಿಗೆ ಅಷ್ಟು ದೀಕ್ಷಾ ಇರುತ್ತೆ. ಆದರೆ ಡಾಕ್ಟ್ರ್ ಹೇಳಿರ್ತಾರೆ ಬೇಗ ಮಾಡಿಬಿಟ್ಟು ಔಷಧಿ ತಗೋಬೇಕಪ್ಪ ಅಂತ. ಬೇಗ ಮಾಡಿಬಿಟ್ಟು ಅವನು ಔಷಧಿ ತಗೋತಾನೆ. ಅಂತಹ ವ್ಯಕ್ತಿ ಜ್ವರ ಹೋದ ಮೇಲೆ ಏನು ಮಾಡ್ತಾನೆ, ಅವನು ಇನ್ನೂ ಡೀಟೇಲ್ ಆಗೇ ಮಾಡ್ತಾನೆ ಅಲ್ವಾ? ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಅಪರೋಕ್ಷ ಜ್ಞಾನ ಬಂದು ಇನ್ನೂ ಮುಕ್ತರಾಗದೇ ಇರತಕ್ಕಂತಹ ಜೀವನ್ಮುಕ್ತಾವಸ್ಥೆಯಲ್ಲಿ ಇರತಕ್ಕಂಥವರು ಲಿಂಗದೇಹ ಇದ್ದರೂ ಕೂಡ ಅದು ವರ್ಕ್ ಆಗ್ತಾ ಇಲ್ಲ. ಅಷ್ಟೊಂದು ದಗ್ಧಪಟಾಯಮಾನ ಭಗವಂತನ ದರ್ಶನ ಆಗಿಬಿಟ್ರೆ ಬಹಳ ಬೆನಿಫಿಟ್. ಅದು ಅಪರೋಕ್ಷ ಜ್ಞಾನದ ಫಲ ಅಂತಲೇ ಅವ್ರು ಹೇಳ್ತಾರೆ ಮುಂದೆ. ಅದು ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗಭೋಗ.
ಅದು ಲಿಂಗದೇಹ ಇದ್ರೂ ಕೂಡ ನಮ್ಮಷ್ಟು ಹಿಂಸೆ ಕೊಡಲ್ಲ ಅವರಿಗೆ, ಶುಕ ವಾಮದೇವಾದಿಗಳಿಗೆ. ಆದರೂ ಕೂಡ ಅವರಿಗೆ ಬರತಕ್ಕಂತಹ ದುಃಖವನ್ನು ಅವರು ಭಗವಂತನ ಕಥಾಮೃತದಲ್ಲಿ ಅವಗಾಹ್ಯ ಮುಳುಗಿ ಫೋನ್ ಮಾಡ್ಕೊಂಡ್ಬಿಡ್ತಾರೆ. ನಾಳೆ ಅವರಿಗೆಲ್ಲ ಮೋಕ್ಷ ಆದಮೇಲೆ ಏನೂ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ನಿರಂತರ ಭಗವಂತನನ್ನ ಚಿಂತನೆ ಮಾಡ್ತಾ ಇರ್ತಾರೆ. ಈಗ ನಮಗೇನಾಗಿದೆ, ನಮ್ಮ ಸ್ಥಿತಿ ಏನಾಗಿದೆ ಅಂದರೆ ನಮಗೆ ಲಿಂಗಭಂಗನೂ ಆಗಿಲ್ಲ, ಅಪರೋಕ್ಷ ಜ್ಞಾನನೂ ಆಗಿಲ್ಲ, ಇನ್ನೂ ಕೆಳಗಿದ್ದೀವಿ ನಾವು, ಇನ್ನೂ ಕೆಳಗಿದ್ದೀವಿ. ಈಗ ನೋಡ್ರಿ 3 ಸ್ಟೇಜ್ ಇದು. ಲಿಂಗಭಂಗ, ಅಪರೋಕ್ಷ ಜ್ಞಾನನೂ ಆಗಿದೆ, ಲಿಂಗಭಂಗನೂ ಆಗಿದೆ, ಅವ್ರು ಮುಕ್ತರು. ಅಪರೋಕ್ಷ ಜ್ಞಾನ ಆಗಿದೆ, ಲಿಂಗಭಂಗ ಆಗಿಲ್ಲ. ಯಾಕೆಂದರೆ ಎಲ್ಲರಿಗೂ ಬ್ರಹ್ಮದೇವರ ಜೊತೆಯಲ್ಲೇ ಲಿಂಗಭಂಗ ಆಗೋದು, ಒಬ್ಬೊಬ್ಬರಿಗೆ ಆಗೋದವ್ರಿಗೆಲ್ಲ ಹೇಳಿ ಕಳ್ಸಲ್ಲ ಅದು. ಬ್ರಹ್ಮಣ ಸಹ ತೆಕ್ತಲಿಂಗಾನ ವಿನಿಷ್ಠಾನಿಷ್ಠಶೇಷ ಪ್ರಾರಬ್ಧ ಕರ್ಮಣ ಅಪ್ರತ್ಯಕ್ಷಕಲ್ಪಿತ ರಾಯರು ಹೇಳ್ತಾರೆ. ಎಲ್ಲರಿಗೂ ಒಟ್ಟಿಗೆ ಆಗೋದು, ಅದುವರ ತನಕ ಇವರು ಇರಲೇಬೇಕು, ವೆಯ್ಟ್ ಮಾಡ್ತಾನೆ ಇರಬೇಕು. ಆ ಸಂದರ್ಭದಲ್ಲಿ ಇವರಿಗೆ ಪ್ರಾರಬ್ಧವಶಾತ್ ಏನಾದರೂ ದುಃಖ ಬಂದರೆ ಅವ್ರು ಏನು ಮಾಡ್ತಾರೆ, ಭಗವಂತನ ನಾಮಸ್ಮರಣೆಯಿಂದ ಕಳ್ಕೊಂಡ್ಬಿಡ್ತಾರೆ. ಕಥಾಮೃತ ಅವಗಾಹ್ಯ, ಅದಕ್ಕೆ ಅವ್ರು ಹೇಳ್ತಾ ಇರೋದು. ದುರ್ಗಾದಿ ಎಲ್ಲ ತ್ರಿವಿಧ ಜೀವರಾಶಿಗಳದ್ದು ಹೇಳ್ತಾ ಇದ್ದಾರೆ ಇವರು. ಈಗ ನಮ್ಮ ಹಣೆ ಬರ ಹೆಂಗಿದೆ, ನಮಗೆ ಲಿಂಗಭಂಗನೂ ಆಗಿಲ್ಲ, ಅಪರೋಕ್ಷ ಜ್ಞಾನನೂ ಆಗಿಲ್ಲ, ನಾವಿನ್ನೂ ಡೌನಲ್ಲಿದ್ದೀವಿ. ಈ ಪುನಃ ಮಾಡ್ಬೇಕಂದ್ ನಿಮ್ಗೆ ಏನು ಹೇಳಬೇಕು, ನೀವು ಮಾಡಲೇಬೇಕು, ನೀವು ಮಾಡಲೇಬೇಕು. ನೀವು ಅಪರೋಕ್ಷ ಜ್ಞಾನಕ್ಕೆ ಪ್ರಯತ್ನ ಪಡಬೇಕು ಫಸ್ಟ್. ಇವಾಗ ಲಿಂಗಭಂಗ ಆಮೇಲೆ, ಅದು ಅಪರೋಕ್ಷ ಜ್ಞಾನಕ್ಕೆ ನಾವು ಪ್ರಯತ್ನ ಪಡಬೇಕು. ಅದಕ್ಕೆ ಅವರು ವೈರಾಗ್ಯ, ಭಕ್ತಿ, ಉಪಾಸನ, ಅಪರೋಕ್ಷ ಜ್ಞಾನ, ಆಮೇಲೆ ಫಲ ಸೂತ್ರ ಹಂಗೆ ವ್ಯವಸ್ಥೆ ಮಾಡಿರೋದು. ಇಲ್ಲ ನಾವು ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಇದು ಹೋಗೋದೇ ಇಲ್ಲ, ಇದು ಹೋಗೋದೇ ಇಲ್ಲ. ಇದೊಂದೇ ಮಾರ್ಗ ನಿಮ್ಗೆ ಉಳ್ಕೊಂಡಿರೋದು. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಆರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸಂಬಿಗ, ಆರಿಂದಲಾಗದು ಅಂಬಿಗ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ. ಎಷ್ಟು ತರ್ಜಮೆ ಮಾಡ್ತಾರೆ ನೋಡ್ರಿ ದಾಸರಾಯ. ಆರಿಂದಲಾಗದು ಅಂಬಿಗ. ಓಂ ಅನವಸ್ಥಿತೇ ಅಸಂಭವಾಚ್ಚ ನೇತರಃ ಓಂ ಅಂತ ಒಂದು ಸೂತ್ರ ಇದೆ. ಅದು ಆ ಸೂತ್ರದ ಅರ್ಥ ಅದು. ಆರಿಂದಲಾಗದು ಅಂಬಿಗ. ಒಬ್ಬ ಜೀವ ಇನ್ನೊಬ್ಬ ಜೀವನನ್ನು ಉದ್ಧಾರ ಮಾಡಲ್ಲ. ನಿಯಮ, ಒಬ್ಬ ಜೀವ ಇನ್ನೊಬ್ಬ ಜೀವನನ್ನ ನಿಯಮನ ಮಾಡಲ್ಲ. ಯಾಕೆ? ಅವನು ಅಸ್ವತಂತ್ರನಾಗಿರೋದ್ರಿಂದ. ಅಸ್ವತಂತ್ರನಾದವನನ್ನ ನಿಯಮನ ಮಾಡಬೇಕು ಅಂದರೆ ಆ ಪುರುಷ ಏನಾಗಿರ್ಬೇಕು? ಸ್ವತಂತ್ರ ಆಗಿರ್ಬೇಕು. ಸ್ವತಂತ್ರ ಒಬ್ಬನೇ ಒಬ್ಬ ವ್ಯಕ್ತಿ. ಅವನು ಯಾರವನು? ಅಂಬಿಗ, ಅವನೇ ಜಗದಂಬಾ ರಮಣ. ಅದಕ್ಕೆ ಅವ್ರು ಹಾಕ್ತಿರೋದು ಜಗದಂಬಾ ರಮಣ ಅಂತ. ಯಾಕೆ ಹಾಕ್ತಿದ್ರು ಅವರು? ನಾರಾಯಣ ಅಂತ ಹಾಕ್ಬಾರ್ದಾಯ್ತಲ್ಲ, ಜಗದಂಬಾಗೂ ರಮಣ ನೀನು. ಅದನ್ನೇ ಅವ್ರು ಹೇಳ್ತಾ ಇರೋದು, ನನಗಿಂತ ಉತ್ತಮ ನೀನು. ಶ್ರುತಿಗೀತ ತರ್ಜಮೆ ಅದು. ದುರ್ಗಾದೇವಿ ಹೇಳ್ತಾಳೆ, ನನಗಿಂತ ಉತ್ತಮ ನೀನು ಅವಶೇಷತೆಯ. ನನ್ನೂ ಸೇರಿಸ್ಕೊಬಿಟ್ಟಿದ್ದಾರೆ ತಾರತಮ್ಯದಲ್ಲಿ, ಆಮೇಲೆ ನೀನು ಉಳ್ಕೊಂಡು ನನ್ನೂ ತಗೊಂಡ್ಬಿಟ್ಟಿರೋದ್ರಿಂದ ನಾನು ನಿನ್ನ ಮೇಲೆ ಬರೋಕ್ಕಾಗೋದಿಲ್ಲ. ಅದಕ್ಕೆ ದಾಸರಾಯರು ಜಗದಂಬಾರಮಣ ಅಂತ ಹಾಕುವುದರ ಮೂಲಕ ಜಗತ್ತಿಗೆ ತಾಯಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೂ ಭಗವಂತ ಎಂಥವನು, ಅವಳಿಗೆ ಮೋಕ್ಷಪ್ರದ ಅವನೇ ಕೊಟ್ಬಿಟ್ಟಿದ್ದಾನೆ ಅಷ್ಟೇ. ಅವನಿಗೆ ನಿತ್ಯ ಮುಕ್ತಳನ್ನಾಗಿ ಮಾಡಿಬಿಟ್ಟಿದ್ದಾನೆ ಭಗವಂತ. ಅವಳನ್ನು ಕಳಿಸೋದೇ ಇಲ್ಲ ಈ ಸಂಸಾರಕ್ಕೆ. ನಿತ್ಯ ಮುಕ್ತಳೆ, ನಿರ್ವಿಕಾರ. ಅದಕ್ಕೆ ಅವ್ರು ಹಾಕಿರೋ ದಾಸರಾಯರು ಹಂಗೆ. ಅಂದ ಮೇಲೆ ನಮಗೆಲ್ಲ ಇದ್ದೇ ಇದೆ. ಆರು ತೆರೆ ಅಂದ್ರೆ ಏನದು? ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಆದರೆ ಪ್ರತಿ ಜನ್ಮದಲ್ಲೂ ಬರುತ್ತೆ ಅಂತ ಅರ್ಥ. ನಮ್ಮ ಎಲ್ಲ ಪ್ರಯತ್ನವನ್ನ ಮೀರಿ ಮೀರಿ ಬರ್ತಾನೇ ಇದೆ ಅದು. ಆರು ತೆರೆ. ತೆರೆ ಹೆಂಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸಮುದ್ರದಲ್ಲಿ ಬರ್ತಾ ಇರುತ್ತೆ. ಈ ಆರು ತೆರೆ ಇದೆಯಲ್ಲ, ಏನದು ಆರು ತೆರೆ? ಅಸ್ಥಿ. ಏಕಾದಶಿ ಸ್ಕಂದದಲ್ಲಿ ಇದೆ ಅದು. ಮುಂದೆ ಜಾಯಂತೋಪಾಖ್ಯಾನದಲ್ಲಿ ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ ಅಂತ ಇದು ಆರು. ಅದಕ್ಕೆ ಅವರು ಆರು ತೆರೆ ಅಂತ ಹಾಕಿರೋದು. ಎಣಿಸ್ಕೊಂಡಿರ್ಬೇಕಾದ್ರೆ ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಆಮೇಲೆ ಅಪಕಶ್ಯತೆ, ಅಪಕ್ಷೀಯತೆ, ನಶ್ಯತೆ. ಇದು ಆರು. ಈ ಅವಸ್ಥೆಗಳು ಅದೇ ಅವಸ್ಥೆ ಎಲ್ಲರಿಗೂ ಉಂಟು. ಎಲ್ಲರಿಗೂ ಯಾರು ತೆರೆ ದಾಟ್ಕೊಂಡೇ ಇರೋದು, ಬರ್ತಾನೆ ಇರ್ತದೆ ಒಂದಾದ್ಮೇಲೆ ಒಂದು. ಏನು ಗೊತ್ತಾ? ಹಂಗಂದ್ರೆ ಅಸ್ಥಿ ಅಂದ್ರೆ ಏನು ಗೊತ್ತಾ? ಈ ತಾಯಿಯ ರಕ್ತ, ತಂದೆಯ ವೀರ್ಯ ಎರಡೂ ಸೇರ್ಕೊಂಬತ್ತಲ್ಲ, ಈ ಅವಸ್ಥೆಗೆ ಅಸ್ಥಿ ಅಂತ ಕರೀತಾರೆ. ಇದು ಮೊದಲನೇ ಅವಸ್ಥೆ ನಮಗೆ. ತಾಯಿಯ ಗರ್ಭದಲ್ಲಿ
ತಾಯಿಯ ಉದರಕ್ಕೆ ನಾವು ಹೋಗ್ತೀವಲ್ಲ ತಂದೆಯ ಮೂಲಕ, ಓಂ ರೇತಸ್ಸುಗ್ಯೋ ಗೋತ ಓಂ ಓಂ ಯೋನೇಹೇ ಶರೀರಂ ಓಂ. ನೋಡಿ, ಅದಕ್ಕೆ ನಾನು ಹೇಳಿದ್ದು ಈ ಶ್ರುತಿಗೀತ ಎಲ್ಲ ಹಂಗೆ ಮುಗಿಸೋಕ್ಕಾಗುತ್ತೆ. ಇವಾಗ ಹಿಂದೆ ಹೊಟ್ಟೋದ್ವಿ ನಾವು, ವಾಪಸ್ ಮುಂದೆ ಹೋಗ್ಬೇಕಾಯ್ತು. ಇವಾಗ ಹಿಂದೆ ಬಂದ್ಬಿಡ್ತೀವಾಗ, ಅಲ್ಲಿದೆ ಅಲ್ಲಿ. ಇದು ಬಿಡದೆ, ಇದು ಹೇಳದೆ ಇದ್ರೆ ಇದು ಹೇಳಿಸಿ ಪ್ರಯೋಜನ ಇರೋಲ್ಲ ನಮಗೆ. ಇದು ಭಾಳ ಇಂಪಾರ್ಟೆಂಟ್. ಇದು ಮುಗಿಸ್ಬೋಣ ಅವ್ರು ಹೇಳ್ಬಿಟ್ಟಾರೆ ಅಂತ ಮುಗಿಸೋದಲ್ಲ. ನಿಮ್ಗೆ ಏನು ಗೊತ್ತಾಗ್ದೇನೆ ಅಂದರೆ ಇದು ಹೇಳಿ ಮುಗಿಸೇನು ಪ್ರಯೋಜನ? ಊಟಕ್ಕೆ ಕರೆದ್ಬಿಟ್ಟು ಹೊಟ್ಟೆ ತುಂಬ ಅಂದರೆ ಇಲ್ಲ ಅಂದರೆ ಮತ್ತೆ ಏನು ಹಾಕಿದ್ರಿ ನಾನು ಊಟ ಆಗಲ್ಲ. ಸ್ವಲ್ಪನೇ ಅಡುಗೆ ಮಾಡಿ ಹೊಟ್ಟೆ ತುಂಬ ಹಾಕಿ ಕಳಿಸ್ಬೇಕು. ನೋಡ್ರಿ, ಅಸ್ಥಿ ಅಂದರೆ ಏನು ಗೊತ್ತಾ? ತಂದೆ ತಾಯಿಗಳಾಗಿ ವೀರ್ಯ ಮತ್ತು ರಕ್ತ ಇದೆಯಲ್ಲ, ಇದು ಸೇರುತ್ತಲ್ಲ, ಈ ಅವಸ್ಥೆಗೆ ಅಸ್ಥಿ ಅಂತ ಕರೀತಾರೆ. ಈಗ ತಂದೆಯ ವೀರ್ಯದಲ್ಲಿ ಜೀವ ಇರುತ್ತೆ, ಅದಕ್ಕೆ ದೇಹ ಬರಬೇಕು. ಆ ತಾಯಿಯ ರಕ್ತ ಸೇರ್ಕೊಂಬತ್ತೆ, ಅದು ಶೋಣಿತ. ಇದು ಶುಕ್ಲ, ಇದು ಶೋಣಿತ. ಈ ಶುಕ್ಲ ಶೋಣಿತ ಸೇರೆ ನಮಗೇನಾಗಿರೋದು? ಶರೀರ ಬಂದಿರೋದು. ಕಪಿಲೋಪಾಖ್ಯಾನದಲ್ಲಿ ಇದೆ ಅದೆಲ್ಲ. ಶುಕ್ಲ ಶೋಣಿತ ಶರೀರ ಅಂತಲೇ ಕರೆಯೋದು ಇದಕ್ಕೆ. ಮಲೋತ್ಪತ್ತಿ, ಅದೆರಡೂ ಮಲ. ಅದು ಪುರುಷನ ಮಲ ವೀರ್ಯ, ಸ್ತ್ರೀಯ ಮಲ ಅದು ಶೋಣಿತ. ಅದಕ್ಕೆ ಮಲೋತ್ಪತ್ತಿ ದೇಹ ಅಂತಲೇ ಕರೀತಾರೆ ಇದಕ್ಕೆ, ಈ ದೇಹಕ್ಕೆ. ಅನುಭವ ಇದರಲ್ಲಿ ಬರೀತಾರೆ ನಿಮ್ಮ ಯಾವುದರಲ್ಲಿ, ವಿಷ್ಣು ತತ್ವನಿಧಿಯಲ್ಲಿ ಕಡೆಯಲ್ಲಿದೆ, ಕಡೆ ಪರಿಚ್ಛೇದದಲ್ಲಿದೆ ಅದು. ನಿರ್ದೋಷಾಶೇಷ ಸದ್ಗುಣಂ ಬ್ರಹ್ಮನಾರದ ಸಂವಾದ ಕೊಟ್ಟಿದ್ದಾರೆ ಆಚಾರ್ಯ. ಅದಕ್ಕೆ ನಾನು ಹೇಳಿದ್ದೆ ನಿಮ್ಗೆ ಅರ್ಥ ಸಮೇತ ಓದ್ಬಿಡ್ರಿ. ಇದು ಹೇಳಿದ್ರೆ ನಿಮ್ಗೆ ಅದು ಫ್ಲಾಶ್ ಆಗಬೇಕು. ನೀವು ಓದಿದ್ದೀರಾ, ಇವಾಗ ಫ್ಲಾಶ್ ಆಗಲ್ಲ. ಯಾಕೆಂದರೆ ನಿಮ್ಗೆ ಅದೇನು ಅಂತ ಗೊತ್ತಿಲ್ಲ. ಓದ್ಬಿಟ್ಟಿದ್ದೀರಾ, ಪಾರಾಯಣನೂ ಮಾಡಿಬಿಡ್ತೀರಾ, ಅದೇನು ಅಂತ ಗೊತ್ತಾಗ್ತಿದ್ರೆ ಈ ಸಂದರ್ಭ ಬಂದಾಗ ಅದು ನಿಮಗೆ ಹೊಳೆಯಲ್ಲ ಅಲ್ವಾ? ಪದಾರ್ಥ ಎಲ್ಲಿದೆ ಅಂತ ಗೊತ್ತಿರೋದು ನಿಮಗೆ ಬೇಕಾದಾಗ ಅದು ಜ್ಞಾಪಕ ಬರಬೇಕಲ್ವಾ? ಕರೆಂಟ್ ಹೋದಾಗಲೇ ಗೊತ್ತಾಗೋದು ಕ್ಯಾಂಡ್ಲಲ್ಲಿ ಇಟ್ಟಿದ್ದೀವಿ, ಬೆಂಕಿ ಬಟ್ಟೆಯಲ್ಲಿ ಇಟ್ಟಿದ್ದೀವಿ ಅಂತ. ಅವಾಗ ಹುಡುಕೋತಾರೆ. ಮೊದಲೇ ಕತ್ಲು, ನೀವು ಬೆಂಕಿ ಬಟ್ಟನೇ ಹುಡುಕೋಕೆ ಶುರು ಮಾಡಿದ್ರೆ ಇನ್ನು ಬೇರೆ ಪದಾರ್ಥ ಎಲ್ಲಿಂದ ಸಿಗುತ್ತೆ ನಿಮಗೆ? ಅದಕ್ಕೆ ಕಾಣೋಂಗೆ ಎಲ್ಲ ಒಂದು ಕಡೆ ಇಂಥ ಕಡೆ ಇಟ್ಬಿಟ್ಟಿದ್ದಾರೆ. ಕತ್ಲಲ್ಲಿ ಕೈ ಹಾಕಿದ್ರು ಸಿಗಬೇಕು. ಹಂಗೆ ನೀವು ಬುದ್ಧಿಸ್ಥ ಮಾಡ್ಕೋಬೇಕು ಈ ವಿಷಯಗಳನ್ನೆಲ್ಲ. ಅಸ್ಥಿ ಅಂದ್ರೇನು? ತಂದೆ ತಾಯಿಗಳ ಶುಕ್ಲ ಶೋಣಿತ ಸೇರೋ ಅವಸ್ಥೆ ಇದೆಯಲ್ಲ ತಾಯಿ ಉದರದಲ್ಲಿ, ಇದಕ್ಕೆ ಅಸ್ಥಿ ಅಂತ ಕರೀತಾರೆ. ಆಮೇಲೆ ಅದು ಬೆಳೆಯುತ್ತೆ, ಭ್ರೂಣಾವಸ್ಥೆಗೆ ಬರುತ್ತೆ, ಅದು ಪಿಂಡಾವಸ್ಥೆಗೆ ಬರುತ್ತೆ. ಅದಕ್ಕೆ ಜಾಯತೆ ಅಂತ ಕರೀತಾರೆ. ಬರೀ ಸೇರ್ಕೊಂಡಿರ್ತಾರೆ, ಎರಡು ದ್ರವ ರೂಪದಲ್ಲಿರೋದು ಸೇರೋದಕ್ಕೆ ಅಸ್ಥಿ ಅಂತ ಕರೀತಾರೆ. ಅದು ಬೆಳೆಯುತ್ತೆ, ಮಾಂಸಾಕಾರವಾಗಿ ಪಿಂಡಾಕಾರವಾಗಿ ಬೆಳೆಯುತ್ತೆ. ಅದಕ್ಕೆ ವರ್ಧತೆ ಅಂತ ಕರೀತಾರೆ. ಜಾಯತೆ ಎರಡನೇದು. ಆಮೇಲೆ ಬೆಳೆಯುತ್ತೆ, ಅದು ಅವಯವಗಳು ಬರುತ್ತೆ. ಕಪಿಲೋಪಾಖ್ಯಾನದಲ್ಲಿ ಹೇಳ್ತಾರಲ್ಲ, ಮೊದಲನೇ ತಿಂಗಳಲ್ಲಿ ಹಿಂಗಾಗುತ್ತೆ, ಎರಡನೇ ತಿಂಗಳಲ್ಲಿ ಹಿಂಗಾಗುತ್ತೆ, ಮೂರನೇ ತಿಂಗಳಲ್ಲಿ ಹಿಂಗಾಗುತ್ತೆ, ನಾಲ್ಕನೇ ತಿಂಗಳಲ್ಲಿ ಇದು ವರ್ಧತೆ. ಆಮೇಲೆ ವಿಪರಿಣಮತೆ, ಸ್ಟೇಜ್ಗಳು ಬದಲಾವಣೆ ಆಗುತ್ತೆ. ಮಗು ಇರುತ್ತೆ, ಈಗ 1 ವರ್ಷದ ಮಗು ಹಿಂಗಿರುತ್ತೆ, 2 ವರ್ಷದ ಮಗು ಹಿಂಗಿರುತ್ತೆ, 5 ವರ್ಷದ ಮಗು ಹಿಂಗಿರುತ್ತೆ, 10 ವರ್ಷ, ಆಮೇಲೆ 15 ವರ್ಷ, 20, 25 ನೋಡ ಮಗು ಬೆಳ್ಕೊಂಬರುತ್ತಲ್ಲ, ಇದಕ್ಕೆ ಪರಿಣಾಮ ಹೊಂದುತ್ತೆ. ಅದು ಬಾಲ್ಯ ಶರೀರ ಹೋಗಿ ಯೌವನ ಕುಮಾರ ಶರೀರ ಬರುತ್ತೆ, ಕುಮಾರ ಶರೀರ ಹೋಗಿ ಯೌವನ ಬರುತ್ತೆ, ಯೌವನ ಹೋಗಿ ವಾರ್ಧಕ್ಯ ಬರುತ್ತೆ. ಹೀಗೆ ಇದಕ್ಕೆ ವಿಪರಿಣಾಮ ಅಂತ ಕರೀತಾರೆ. ದೇಹದಲ್ಲಿ ಬದಲಾವಣೆ ಆಗುತ್ತೆ. ವರ್ಧತೆ, ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ. ಒಂದು ಸ್ಟೇಜ್ ತನಕ ಬೆಳ್ಕೊಂಡು ಹೋಗ್ತೀರ. ಆಮೇಲೆ ಏನಾಗುತ್ತೆ? ಅಪಕ್ಷೀಣತೆ, ಕುಗ್ಗಕ್ಕೆ ಶುರು ಆಗುತ್ತೆ. ಇವಾಗ ಶಕ್ತಿ ಹೋಗುತ್ತೆ, ಕಣ್ಣು ಹೋಗುತ್ತೆ, ಕಿವಿ ಹೋಗುತ್ತೆ, ಅಪಕ್ಷೀಯತೆ, ಕಡೆಗೆ ನಶ. ಇದು 6 ಸ್ಟೇಜ್ ಇದೆ. ಇದು ತೆರೆ ಮೇಲಿಂದ ಮೇಲೆ ಬರ್ತಾನೆ ಇರ್ತೀವಿ. ಯಾವುದೋ ಒಂದು ಅವಸ್ಥೆಯಲ್ಲಿ ಇದೀವಾಗ ನಾವೆಲ್ಲ ಅಪಕ್ಷೀಯತೆ ಸ್ಟೇಜಲ್ಲಿ ಇದ್ದೀವಲ್ಲ, ಈ ಕುಗ್ಗುತ್ತಾ ಇದೆ ನಮಗೆ. ಅದಕ್ಕೆ ಮೊನ್ನೆ ಇದ್ದ ಶಕ್ತಿ ಹೋದ ವರ್ಷ ಇದ್ದ ಶಕ್ತಿ ಈ ವರ್ಷ ಇರಲ್ಲ, ಈ ವರ್ಷ ಇದ್ದ ಶಕ್ತಿ ಮುಂದಿನ ವರ್ಷ ಇರಲ್ಲ. ಅಪಕ್ಷೀಯತೆ, ಇದು ಡೌನ್ ಹೋಗೋ ಸ್ಟೇಜ್. ಇದು ಕಡೆಗೊಂದಿನ ನಶ್ಯತೆ. ಅದನ್ನು ದಾಸರಾಯರು ಹೇಳ್ತಾರೆ, ಯಾರು ತೆರೆಯ ನೋಡಂಬಿಗ. ಇದೇನು ಒಂದು ಜನ್ಮದಲ್ಲ, ಇದು ಎಲ್ಲ ಜನ್ಮದಲ್ಲೂ ಹಿಂಗೆ ತಿರ್ಗಾ ಇನ್ನೊಂದ್ಸಲ ಬರ್ತೀರಾ. ಇದು ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತೆ. ತಿರ್ಗಾ ಇನ್ನೊಂದು ಜನ್ಮಕ್ಕೆ ಹೋದ್ವಿ, ಅಲ್ಲಿ ತಾಯಿ ಗರ್ಭಕ್ಕೆ ಹೋದ್ವಿ. ಎಲ್ಲ ಹಿಂಗೆ ಇದು. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಆರಿಂದಲಾಗದು ಅಂಬಿಗ. ಇದನ್ನು ತಪ್ಪಿಸ್ಬೇಕು. ಇದೇ ಸಂಸಾರ ಚಕ್ರ ಅನ್ನೋದು. ಇಲ್ಲೆಲ್ಲ ದುಃಖ ಅನುಭವಿಸ್ತಾನೆ ನೋಡ್ರಿ ಅವನು. ಇಷ್ಟು ಅವಸ್ಥಾದಲ್ಲೂ ಕೂಡ ಜೀವ ಏನು ಮಾಡ್ತಾನೆ? ದುಃಖ ಅನುಭವಿಸ್ತಾನೆ. ತಾಯಿ ಗರ್ಭದಲ್ಲಿ ದುಃಖ ಇರುತ್ತೆ, ಶೈಶವಾವಸ್ಥೆ ಎಲ್ಲ ಕಪಿಲೋಪಾಖ್ಯಾನದಲ್ಲಿ ಇದನ್ನೇ ಹೇಳಿರೋದು. ಗರ್ಭದಲ್ಲಿ ದುಃಖ ಹಿಂಗೆ, ಶೈಶವಾವಸ್ಥೆಯಲ್ಲಿ ದುಃಖ ಹಿಂಗೆ, ಕೌಮಾರಾವಸ್ಥೆಯಲ್ಲಿ ದುಃಖ ಹಿಂಗೆ, ಯೌವನಾವಸ್ಥೆಯಲ್ಲಿ ದುಃಖ ಹಿಂಗೆ, ವಾರ್ಧಕ್ಯದಲ್ಲಿ ದುಃಖ ಹಿಂಗೆ, ಮರಣದಲ್ಲಿ ದುಃಖ ಹಿಂಗೆ. ಎಲ್ಲ ಸ್ಟೇಜು ದುಃಖನೇ. ಯಾರಪ್ಪ ಇದು ಬೇಡ, ಇದು ದುಃಖದ್ದು ನಮ್ಗೆ ಬೇಡ ಅಂದರೆ ಹಂಗೆ ಬಿಡೋಕ್ಕಾಗಲ್ಲ. ಅದು ಹಂಗೆ ಅದು ಬಿಟ್ಟು ಹೋಗಲ್ಲ. ಅದು
ಆರಿಂದಲಾಗದು ಅಂಬಿಗ ಅದ ನಿವಾರಿಸಿ ತೆಗೆಸ್ಬಿಡಿ. ಅದಕ್ಕೆ ಭಗವಂತ ಹೇಳೋದು, ಯಾರು ನನ್ನನ್ನು ಸರಿಯಾಗಿ ತಿಳ್ಕೊತಾರೋ ಅವರು ಮತ್ತೆ ತಾಯಿಯ ಗರ್ಭಕ್ಕೆ ಬರಬೇಕಾದ ಅಗತ್ಯ ಇಲ್ಲ. ಸ್ವಾಮಿ ಡಿಕ್ಲೇರ್ ಮಾಡ್ತಾರೆ ಭಗವದ್ಗೀತೆಯಲ್ಲಿ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೇತಿ ಮಾಮೇತಿ ಸೋರ್ಜುನ. ಅಶ್ಯೂರೆನ್ಸ್ ಕೊಡ್ತಾ ಇದ್ದಾನೆ ಭಗವಂತ. ಇದನ್ನೇ ತಾನೇ ನೀನು ನಮ್ಮನ್ನು ಕೇಳ್ತಾ ಇರೋದು, ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನ. ಇದರದೇ ತರ್ಜಮೆ ಅದು. ಭಗವಂತ ಹೇಳ್ದ, ನನ್ನ ಕೇಳ್ಕೊತಾ ಇದೆ ತಾನೆ, ನಾನು ಹೇಳ್ತೀನಿ ಕೇಳು, ನನ್ನ ಜನ್ಮ ನನ್ನ ಕರ್ಮ ಸರಿಯಾಗಿ ತಿಳ್ಕೊ, ನಾನು ನೀನು ಹೇಳಿದ ಕೆಲಸ ಮಾಡ್ಕೊಡ್ತೀನಿ ಇಂದ ಭಗವಂತ. ಜನ್ಮ ಇದೇ ಭಗವದ್ಗೀತೆಯಲ್ಲಿದೆ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ತತ್ವತಃ ಸರಿಯಾಗಿ ಯಾರು ತಿಳ್ಕೊತಾರೋ. ಯಾಕೆ ಅವನು ಭಗವಂತ ತತ್ವತಃ ಅಂತ ಹೇಳ್ದ ಅಂದರೆ, ಭಾಗವತಾದಿ ಗ್ರಂಥಗಳನ್ನು ತಪ್ಪು ತಿಳಿಯೋರು ಬೇಕಾದಷ್ಟು ಜನ ಇದ್ದಾರೆ, ಅವ್ರ ಗುಂಪು ಹೋಗ್ಬಿಡ್ರಿ ನೀವು. ತತ್ವತಃ ಲೋಕದಲ್ಲಿ ಎಲ್ಲ ರೀತಿ ಜನ ಇರೋದ್ರಿಂದ ನಾನು ಹಂಗೆ ಪ್ರೊಜೆಕ್ಟ್ ಮಾಡಿಬಿಟ್ಟಿದ್ದೀನಿ. ಬರೀ ಸಾತ್ವಿಕರೇ ತುಂಬಿದ್ರೆ ಹಾಗೆ ಹೇಳ್ಬಿಡ್ಬೋದಾಗಿತ್ತು. ಎಲ್ಲ ತ್ರಿವಿಧ ಜೀವರಾಶಿಗಳಿರೋದ್ರಿಂದ ಹಾಗೆ ನಾನು ಓಪನ್ನಾಗಿ ಹೇಳೋಕ್ಕಾಗಲ್ಲ. ಅದಕ್ಕೆ ಅದರಲ್ಲಿ ಏನು ಮಾಡ್ಬಿಟ್ಟಿದ್ದೀನಿ, ಹುದುಗಿಸಿಟ್ಬಿಟ್ಟಿದ್ದೀನಿ. ಮನೆಯಲ್ಲಿ ಎಲ್ಲರೂ ಒಳ್ಳೆ ಮಕ್ಕಳೇ ಇದ್ದರೆ ತಾಯಿ ದುಡ್ಡು ಗಿಟ್ಟು ಬಚ್ಚಿಡಬೇಕಾದ ಅಗತ್ಯ ಇಲ್ಲ. ಯಾವನೋ ಒಬ್ಬ ಎಡವಟ್ಟಿದ್ದಾನೆ ಅಂತಾರೆ, ಸಾಸಿವೆ ಡಬ್ಬದಲ್ಲೋ ಆ ಡಬ್ಬದಲ್ಲೋ ಹಿಂದಿನ ಕಾಲದಲ್ಲಿ ಮುಚ್ಚಿಟ್ಬಿಡ್ತಾ ಇದ್ರು. ಯಾಕೆ ಅವ್ನ ಕೈಗೆ ಸಿಗಬಾರ್ದು ಅಂತ. ಮನೆಯಲ್ಲಿ ಎಲ್ಲರೂ ಒಳ್ಳೆಯವರೇ ಆಗಿದ್ದರೆ ಟೇಬಲ್ ಮೇಲೆ ಇಟ್ಟು ಹೋಗೋಳವಳು. ಯಾವುದೋ ಒಬ್ಬ ಕೆಟ್ಟ ಹುಡುಗ ಇದ್ದಾನೆ, ಅವ್ನು ತೊಗೊಂಡ್ಬಿಡ್ತಾನೆ, ಕದೀತಾನೆ ಅಂತ ಗೊತ್ತಿದ್ದಕ್ಕೆ ಅವಳೇನು ಮಾಡೋದು, ಡಬ್ಬದಲ್ಲಿ ಹಾಕಿ ಮುಚ್ಚಿಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಭಗವಂತನು ಹೀಗೆ ಮಾಡಿದ್ದಾನೆ, ಎಲ್ಲ ಮುಚ್ಚಿಟ್ಬಿಟ್ಟ ಗುಣಗಳನ್ನೆಲ್ಲ. ಯಾಕೆ ಇಲ್ಲಿ ಕೆಟ್ಟವ್ರು ಇದ್ದಾರೆ, ಇಲ್ಲಿ ದೈತ್ಯರಿದ್ದಾರೆ, ಅಸಾಧುನರಿದ್ದಾರೆ, ದೈತ್ಯ ವರ್ಗ ಇದೆ, ತಾಮಸ ಜೀವಿ ಇದ್ದಾರೆ. ಇವ್ರಿಗೆ ಸಿಗಬಾರ್ದು ಅದು. ಇವ್ರು ಸಿಕ್ಕಿದ್ರೆ ಹಾಳು ಮಾಡ್ಕೋತಾರೆ ಅದನ್ನು. ಯೋಗ್ಯರಿಗೆ ಮಾತ್ರ ಸಿಗಬೇಕು. ಎಲ್ಲಿಂದ ಸಿಗಬೇಕದು? ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತನಿ ಕೇಳುತ್ತಿರು. ಯಾಕೆ ಅವ್ರು ಗುರುಮುಖದಿಂದ ಅಂತ ಹಾಕಿದ್ರು ವಾದರಾಜ ಸ್ವಾಮಿಗಳು? ನೀನೇ ಓದ್ಕೋ ಅಂತ ಯಾಕೆ ಹೇಳಿಲ್ಲ? ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತ ನೀ ಕೇಳುತ್ತಿರು. ನಾರಾಯಣನ ನೆನೆ. ಬರೀ ಅಷ್ಟು ಕೇಳಿದ್ರೆ ಸಾಲದು, ಅದನ್ನು ತಗೊಂಬೋ ಗ್ರಾಸ್ಪ್ ಮಾಡೋ ಶಕ್ತಿನೂ ಇರಬೇಕು. ಸಚ್ಚಾಸ್ತ್ರನೇ ಹೇಳ್ತಾರೆ, ಗುರುಗಳೇ ಹೇಳ್ತಾರೆ. ನಿಂಗೆ ರಿಸೀವಿಂಗ್ ಕೆಪಾಸಿಟಿ ಇಲ್ಲದೆ ಇದ್ದರೆ ಏನು ಮಾಡ್ತೇವೆ ನೀನು? ತಗೊಳ್ಳೋ ಶಕ್ತಿ ನಿಂಗಿಲ್ಲದೆ ಇದ್ದರೆ ಏನು ಮಾಡ್ತೇಪ್ಪ? ಅವರೇನೋ ಚೆನ್ನಾಗೇ ಹೇಳ್ತಾ ಇದ್ದಾರೆ. ನಿನ್ನ ಹತ್ರ ಪಾತ್ರೆನೇ ಇಲ್ಲದೆ ಇದ್ದರೆ, ಕಲೆಕ್ಟ್ ಮಾಡೋ ಕೆಪಾಸಿಟಿನೇ ಇಲ್ಲದೆ ಇದ್ದರೆ ಏನು ಮಾಡಬೇಕು? ಅದನ್ನು ಸಂಪಾದಿಸ್ಕೊಂಡ್ರು ಅವರು. ಅವಾಗ ಏನು ಮಾಡಬೇಕು? ಹರಿನಿರ್ಮಾಲ್ಯವ ಶಿರದಿ ಧರಿಸುತ್ತೀರು, ಹರಿನೈವೇದ್ಯವ ಭುಂಜಿಸುತ್ತೀರು ನಿತ್ಯ. ಇರುಳು ಹಗಲು ಹರಿ ಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು, ನೀ ದುರುಳರ ಕೂಡದಿರು. ದಾಸರ ಎಷ್ಟು ಸುಂದರವಾಗಿ ಹೇಳ್ತಾರೆ. ಅದೇ ಶಾಸ್ತ್ರದಲ್ಲಿ ಹೇಳಿರೋದು ಅದೇನೆ. ಅದಕ್ಕೆ ಕರ್ಮಾಚರಣೆ ಮಾಡೋದು, ಅದಕ್ಕೆ ದೇವತಾರ್ಚನೆ ಮಾಡೋದು, ಅದಕ್ಕೆ ತೀರ್ಥ ಪ್ರಾಶನ, ಅದಕ್ಕೆ ತುಳಸಿ ದಳ ತಿನ್ನೋದು ಎಲ್ಲರೂ. ಹರಿನಿರ್ಮಾಲ್ಯವ ಶಿರದಿ ಧರಿಸುತ್ತಿರು. ಏನಾಗುತ್ತೆ ಅಂತ ಕೇಳ್ಬಿಡ್ತಾರೆ ಅವರು. ಏನು ಹೂವು ಮುಟ್ಕೊಂಡ್ರೆ ಏನಾಗ್ಬಿಡುತ್ತೆ ನೋಡಿ. ವ್ಯಾಸರಾಜರು ಹೇಳ್ತಾರೆ, ಆ ಕೇಳಿದ್ದನ್ನು ಒಳಗಡೆ ಇಟ್ಕೊಂಬೋ ಶಕ್ತಿ ಬರುತ್ತ್ರಿ. ತಲೆಯಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದ ಹೂವು ಯಾರು ತಲೆಯಲ್ಲಿ ಇರುತ್ತೆ, ನಮಗೆ ತುಳಸಿ ದಳ ಇರುತ್ತೆ, ಅಥವಾ ನಮಗೆ ಶಿಖಾದಲ್ಲಿ ಯಾರಿಗೆ ಭಗವಂತರಿಗೆ ಅರ್ಪಣೆ ಮಾಡತಕ್ಕಂತಹ ಪ್ರಸಾದ ಇರುತ್ತಲ್ಲ, ಗುರುಗಳು ಹೇಳಿದ್ದನ್ನು ಧಾರಣೆ ಮಾಡುವ ಶಕ್ತಿಯನ್ನು ತಂದುಕೊಡುತ್ತದು. ವಾದಿರಾಜರು ಹೇಳಬೇಕಾಗಿದೆ ಇವತ್ತು ನಮಗೆ, ಹರಿನಿರ್ಮಾಲ್ಯ ತಲೆಯಲ್ಲಿ ಧಾರಣೆ ಮಾಡ್ರಿ ಅಂತ. ಇಷ್ಟು ಹೇಳಿದ್ರು ಒಬ್ಬರು ಹೂವು ಮುಟ್ಕೊಂಬರಲ್ಲ. ಈಗ ಏನು ಸೋದೆಗೆ ಹೋಗಿದ್ದೆ, ನಮಸ್ಕಾರ ಹಾಕಿದ್ದು ಹೋಗಿದ್ದೆ, ಒಬ್ಬರ ತಲೆಯಲ್ಲಿ ಹೂವು ಇಲ್ಲ. ನೋಡಪ್ಪ ಏನು ಮಾಡ್ತಾ ಇದ್ದೀವಿ ನಾವು? ಓದಿದ್ದೇನು ಮಾಡಿದ್ದೇನು? ಯಾಕೆ ನಮಗೆ ಭಗವಂತನ ಅನುಗ್ರಹ ಆಗ್ತಾ ಇಲ್ಲ, ಯಾಕೆ ನಮಗೆ ಜ್ಞಾನ ಆಗ್ತಾ ಇಲ್ಲ ಅಂತ ವಿಚಾರಣೆ ಮಾಡಿದಾಗ ಟೀಕಾಕೃತ್ಪಾದರು ಹೇಳ್ತಾರೆ, ಕರ್ತೃ ಕರ್ಮ ವೈಗುಣ್ಯ. ಸುಧಾದಲ್ಲಿ ಹೇಳಿಬಿಟ್ರು, ವಿಷ್ಣು ತತ್ವದಲ್ಲಿ ಹೇಳಿದ್ದಾರೆ ನೋಡ್ರಿ, ಕರ್ತೃ ಕರ್ಮ ವೈಗುಣ್ಯ. ಆಚರಣೆ ಸರಿಯಾಗಿ ಮಾಡ್ತಾ ಇಲ್ಲ. ಮಾತ್ರೆ ಯಾಕೆ ನಿನ್ನ ಮೇಲೆ ಎಫೆಕ್ಟ್ ಮಾಡ್ತಾ ಇಲ್ಲ ಅಂದರೆ ಪಥ್ಯ ಮಾಡ್ತಾ ಇಲ್ಲ. ಪಥ್ಯ ಇದೆ ಇದ್ರೆ ಮಾತ್ರೆ ಕೆಲಸ ಮಾಡಲ್ಲ. ಅವ್ರು ಹೇಳಿರ್ತಾರೆ ಇಂಥದೇ ಆಹಾರ ತಗೋಬೇಕು, ಸಪ್ಪೆ ತಗೋಬೇಕು. ನೀವು ಬೋಂಡ ತಿಂದ್ಬಿಟ್ಟು ಮಾತ್ರೆ ತಗೊಂಡ್ರೆ ಜ್ವರ ಬಂದಾಗ ನೋಡಿ, ಹೀಗೆ ನಾವು ಮಾಡ್ತಾ ಇರೋದು. ಗೊತ್ತಾಯ್ತಲ್ಲ? ಅದಕ್ಕೆ ಅವ್ರು ಅದೆಲ್ಲ ಸೇರಿಸಿ ಬಂದಿರೋದು. ದೇವನಾಮ ಏನು ಸಾಮಾನ್ಯ ಅಂತ ತಿಳ್ಕೊಂಬೇಡಿ.
ಬೇಕಾದ್ರೆ ದೇವ್ರ ನಾಮದ್ದೇ ಉಪನ್ಯಾಸ ಮಾಡ್ತೀನಿ ನಾವು ಒಂದಿನ. ಅದು ಹೆಂಗೆ ಒಂದಕ್ಕೊಂದಕ್ಕೆ ಲಿಂಕ್ ಇದೆ, ಯಾಕೆ ಹಂಗೆ ಬರೆದಿದ್ದಾರೆ, ಯಾಕೆ ಹಿಂಗೆ ಬರೀತಾರೆ, ಯಾಕೆ ಈ ಶಬ್ದ ಪ್ರಯೋಗ ಮಾಡಿದ್ದಾರೆ, ಅದರಲ್ಲಿ ಏನು ಶಾಸ್ತ್ರದ ವಿಷಯ ಇಟ್ಟಿದ್ದಾರೆ. ದಾಸ ಸಾಹಿತ್ಯ ಇದಕ್ಕಿಂತ ಕಷ್ಟ. ಯಾಕೆಂದರೆ ದಾಸ ಸಾಹಿತ್ಯಕ್ಕೆ ಯಾರೂ ವ್ಯಾಖ್ಯಾನ ಮಾಡಿಲ್ಲ. ಇದಕ್ಕಾದರೆ ವ್ಯಾಖ್ಯಾನ ಸಿಗುತ್ತೆ ನಮಗೆ, ಟೀಕಾ ಟಿಪ್ಪಣಿಗಳೆಲ್ಲ ಸಿಗುತ್ತೆ. ದೇವ್ರ ನಾಮಕ್ಕೆಲ್ಲ ಯಾರು ವ್ಯಾಖ್ಯಾನ ಮಾಡಿದ್ದಾರೆ? ಇದರ ಬೇಸಿಸ್ ಮೇಲೆ ನಾವು ವ್ಯಾಖ್ಯಾನ ಮಾಡ್ಕೋಬೇಕು. ಶಾಸ್ತ್ರದಲ್ಲಿ ಹೇಳಿರೋದನ್ನು ತಿಳ್ಕೊಂಡು ಇಲ್ಲಿಗೆ ಅಡಾಪ್ಟ್ ಮಾಡಬೇಕು. ಭಾಳ ಕಷ್ಟ ಇದೆ, ಭಾಳ ಕಷ್ಟ. ನನ್ನ ಎಕ್ಸ್ಪೀರಿಯನ್ಸು, ನಾನು 40 ವರ್ಷದಿಂದ ಪ್ರವಚನ ಮಾಡ್ತಾ ಇದ್ದೀನಿ, ಇವತ್ತೇನಲ್ಲ. ನಾ ಪ್ರವಚನದ ಫೀಲ್ಡ್ಗೆ ಎಂಟ್ರಾಗಿದ್ದು 1985, ಈಗ 2025, 40 ವರ್ಷ ಕಂಪ್ಲೀಟ್ ಆಗೋಗಿದೆ ನಾನು ಉಪನ್ಯಾಸ ಮಾಡಿ. ನನಗೆ ಗೊತ್ತದು ಎಲ್ಲಿ ಪ್ರಾಬ್ಲಮ್ ಇದೆ. ಫಸ್ಟ್ ನಮ್ದಿಂದನೇ ಶುರು. ನಾವು ಹೇಳ್ತಾ ಇರೋದೇನು, ಮಾಡ್ತಾ ಇರೋದೇನು, ಎಲ್ಲಿ ಪ್ರಾಬ್ಲಮ್ ಇದೆ, ಇದರಿಂದನೇ ತೊಂದರೆ ಆಗ್ತಾ ಇರೋದು. ನಾನು ಅದಕ್ಕೆ ಅಲ್ಲೇ ಹೇಳ್ತೀನಿ, ನೀವೇನು ತಿಳ್ಕೊತಿರೋ ಬಿಡ್ತಿರೋ, ಪ್ರಾಬ್ಲಮ್ ಅಂತೂ ತೋರಿಸೋದು ಡಾಕ್ಟ್ರ್ ಕೆಲಸ, ಅದು ಚಿಕಿತ್ಸೆ ಪಡೆಯೋದು ಬಿಡೋದು ನಿಮ್ಮದು, ಡಯಾಗ್ನೈಸ್ ಮಾಡೋದು ನನ್ನ ಕೆಲಸ. ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಇದೆ, ಈ ರೋಗ ಹೋಗ್ಬೇಕಾದ್ರೆ ನೀವು ಇದನ್ನು ಪರಿಹಾರ ಮಾಡ್ಕೋಬೇಕು, ಇದು ಕಾರಣ ಅಂತ ತೋರಿಸ್ಬಿಡ್ತೀನಿ ನಾನು. ನಿಮ್ಗೆ ಪರಿಹಾರ ಮಾಡ್ಕೋಬೇಕು ಅಂತ ಇಚ್ಛೆ ಇದ್ದರೆ ಮಾಡ್ಕೋತೀರಾ, ಇಲ್ಲ ನಮಗೆ ರೋಗ ಇರಲಿ ಪರವಾಗಿಲ್ಲ ಅಂದರೆ ಇಟ್ಕೋತೀರಾ. ವೈದ್ಯರು ಮುಚ್ಚಿಡಬಾರ್ದು ರೋಗಿಗಳ ಹತ್ರ. ಏನೂ ಇಲ್ಲ, ಚೆನ್ನಾಗಿದೆ, ಆರೋಗ್ಯ ಇದೆ ಅಂತ ಕಳಿಸ್ಬಿಡೋದಲ್ಲ. ಅವನಿಗೆ ಈ ಪ್ರಾಬ್ಲಮ್ ಇದೆ, ನಿಮಗೆ ಈ ಥರ ಔಷಧಿ ತಗೋ, ಸರಿ ಹೋಗುತ್ತೆ, ಇನ್ನೂ ದೀರ್ಘವಾಗಿ ಬಾಳ್ಬೋದು, ಸಾಧನೆ ಮಾಡ್ಬೋದು, ಹಿಂಗೆ ಹೇಳಬೇಕು. ಇವಾಗ ಈಗಿನ ಕಾಲದಲ್ಲಿ ಎಲ್ಲ ಏನು ಮಾಡ್ತಾ ಇದ್ದಾರೆ, ನಿಮ್ಮದು ಎಲ್ಲ ಮುಚ್ಚಿಟ್ಬಿಡ್ತಾ ಇದ್ದಾರೆ ಅವರು. ನಿಮ್ಮ ಬಗ್ಗೆ ಏನು ಹೇಳಬಾರ್ದಪ್ಪ, ಯಾರು ಏನೋ ತಿಳ್ಕೊಂಬಿಡ್ತಾರೆ ಅಂತ. ಅದಕ್ಕೆ ನಾನು ಹೇಳಿದ್ದು, ಇದು ಮೆಡಿಕಲ್ ಕ್ಲಿನಿಕ್ ಇದ್ದಂಗೆ ಉಪನ್ಯಾಸ. ಹೇಳ್ತಾಳೆ ಅವರು, ಎಲ್ಲ ಕಡೆನೂ ಇದೆ ರೀ, ಎಲ್ಲ ಕಡೆನೂ ಇದೆ. ಇದು ಇಲ್ಲದೆ ಇದ್ದರೆ ಸರಿಯಾಗಿ ಅರ್ಥವೇ ಆಗೋದಿಲ್ಲ. ಅತ್ಯದ್ಭುತವಾಗಿರ್ತಕ್ಕಂಥದ್ದು ಅದು. ಪುರಾಣ ಆಗಲಿ, ಶಾಸ್ತ್ರ ಆಗಲಿ, ಸಿದ್ಧಾಂತ ಆಗಲಿ, ದಾಸ ಸಾಹಿತ್ಯ ಆಗಲಿ, ಎಲ್ಲ ಹಾಗೆ ಇರೋದು, ಹಾಗೆ ಇಟ್ಟಿದ್ದಾನೆ ಒಳಗಡೆ ಭಗವಂತ. ಈಗ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ನಾನು ಶ್ರೀನಿವಾಸ ಕಲ್ಯಾಣ ಇಷ್ಟು ಕೇಳಿದ್ದೀವಲ್ಲಪ್ಪ, ವೃಷಭಾಸುರನ ಕಥೆ ಇದೆ. ಮೊದಲನೇ ಯುಗದಲ್ಲಿ ಇದಕ್ಕೆ ವೃಷಭಾಚಲ ಅಂತ ಹೆಸರು ಬಂತು ಅಂತ ಶತಾನಂದರು ಹೇಳಿದಾಗ ರಾಜ ಕೇಳ್ತಾನೆ, ಯಾಕೆ ಇದಕ್ಕೆ ವೃಷಭಾಚಲ ಅಂತ ಹೆಸರು ಬಂತು ಅಂತ ಆ ಕಥೆ ಹೇಳ್ತಾರೆ. ವೃಷಭ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಈ ಪರ್ವತವನ್ನು ಆಕ್ರಮಣ ಮಾಡಿ ಏನು ಮಾಡ್ತಾ ಇದ್ದ, ಅಲ್ಲಿ ತಪಸ್ ಮಾಡೋ ಋಷಿಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದ. ಅವನ ತೊಂದರೆಯನ್ನು ಸಹಿಸ್ಕೊಳಕ್ಕಾಗ್ದೇನೆ ಈ ಋಷಿಗಳೆಲ್ಲ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು. ಆಗೇನು ಮಾಡ್ದ ಭಗವಂತ, ಅವ್ರ ಮುಂದೆ ಪ್ರತ್ಯಕ್ಷನಾದ. ಈಗ ನಾನು ಕೇಳ್ತೀನಿ, ಅದು ಹೆಂಗೆ ಋಷಿಗಳು ಪ್ರಾರ್ಥನೆ ಮಾಡಿದ ತಕ್ಷಣ ಪ್ರತ್ಯಕ್ಷನಾಗ್ಬಿಟ್ಟ? ಈಗ ನಾವು ಒಂದು 50 ವರ್ಷದಿಂದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ಲ, ಯಾಕೆ ನಮ್ಮ ಮುಂದೆ ಪ್ರತ್ಯಕ್ಷ ಆಗಿಲ್ಲ? ಇದನ್ನು ನಂಬೋದು ಹೆಂಗೆ ಈಗ ಅಂತ ನನ್ನ ಡೌಟ್. ಒಂದೇ ಶ್ಲೋಕ, ಋಷಿಗಳೆಲ್ಲ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು. ಭಗವಂತ ಅವ್ರ ಮುಂದೆ ಪ್ರಾದುರ್ಭವ ಹರಿಹಿ, ಅವ್ರ ಮುಂದೆ ಪ್ರತ್ಯಕ್ಷನಾಗ್ಬಿಟ್ಟ. ಇಷ್ಟು ಸುಲಭನ ಭಗವಂತ ಪ್ರತ್ಯಕ್ಷನಾಗೋದು? ಹಾಗಾದ್ರೆ ನಾವು ಎಷ್ಟು ವರ್ಷದಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ, ಎಷ್ಟು ವರ್ಷದಿಂದ ತಿರುಪತಿಗೆ ಹೋಗ್ತಾ ಇದೀವಿ, ಯಾರೂ ಪ್ರತ್ಯಕ್ಷ ಆಗಿರೋದು ನಮಗೆ? ಒಂದು ಸೆಕೆಂಡಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟ, ಒಂದು ನಿಮಿಷದಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟ ಋಷಿಗಳಿಗೆ. ಇಂಪಾಸಿಬಲ್ ಅಂತ ಅದ್ರ ಮೇಲೆ ಒಂದು ಆಕ್ಷೇಪ ಬಂತು. ಈಗೇನು ಉತ್ತರ ಹೇಳಬೇಕು ನಾವಿವಾಗ? ಯಾರನ್ನ ಹೀಗೆ ಆಕ್ಷೇಪ ಮಾಡಿದ್ರೆ ಅಂತ ಇಟ್ಕೊಳ್ರಿ, ನಮಗೊಂದಿನಾನು ಪ್ರತ್ಯಕ್ಷ ಆಗಿಲ್ಲ ಭಗವಂತ. ಹೋಗಿರೋ ಪ್ರಾರ್ಥನೆ ಮಾಡಿದ ತಕ್ಷಣ ಋಷಿಗಳು ಪ್ರತ್ಯಕ್ಷ ಆಗ್ಬಿಟ್ಟ. ಪ್ರತ್ಯಕ್ಷ ಆದಮೇಲೂ ತಿರ್ಗಾ ಸ್ತೋತ್ರ ಮಾಡಿದ್ರು, ಹಿಂಗೆ ವೃಷಭ ಅಂತ ರಾಕ್ಷಸ ಇದ್ದಾನೆ, ನಮಗೆ ತೊಂದರೆ ಮಾಡ್ತಾ ಇದ್ದಾನೆ ಅಂತ. ಇಲ್ಲ, ನಾನೇನು ವ್ಯವಸ್ಥೆ ಮಾಡ್ತೀನಿ ಅಂತ ಕಳಿಸ್ಬಿಟ್ಟ ಅಂತಿದೆ. ಇದನ್ನು ಆಧುನಿಕರ ಮುಂದೆ ಹೇಳಿದ್ರೆ ಅದು ಹೆಂಗೆ ಪ್ರತ್ಯಕ್ಷ ಆಗುತ್ತೆ? ಅದಕ್ಕೆ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಬರ್ಕೋತೀರಾ? ಇದುವರೆಗೆ ತನಕ ನಮಗೇನು ಪ್ರತ್ಯಕ್ಷನೇ ಆಗಿಲ್ಲ, ಎಷ್ಟು ವರ್ಷದಿಂದ ಮಾಡಿದ್ದೀವಿ, ನೀವು 1 ಸೆಕೆಂಡಲ್ಲಿ ಪ್ರತ್ಯಕ್ಷನಾದ ಅಂತ ಹೇಳಿಬಿಟ್ರಲ್ಲ, ಹೌ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಇವಾಗ? ಏನು ಹೇಳ್ಬೇಕು ನಾವಿವಾಗ? ಮನೋವಾಚ ಋಷಿಯವರು ಈ ಮನೋವಾಚಾನ ಚರಿತಂ. ಅವ್ರೇನು ಹೇಳಿದ್ದಾರೆ ಅಲ್ಲಿ ಏನು ಹೇಳಿದ್ದಾರೆ ಬೇಕು ನಮಗೆ? ಅಲ್ಲೇ ಇರುತ್ತೆ, ಇಲ್ಲಿಂದ ತೆಗೆಯೋದೇನು ಬೇಡ. ಭಾಗವತದಿಂದ ನೀವು ಶ್ರೀನಿವಾಸ ಕಲ್ಯಾಣಕ್ಕೆ ಜಂಪ್ ಮಾಡಿಸ್ಬೇಡ್ರಿ, ಶ್ರೀನಿವಾಸ ಕಲ್ಯಾಣದಲ್ಲೇ ಇದೆ ಅದು. ಅದನ್ನು ಹುಡುಕಿ ಹೇಳ್ಬೇಕು ನಾನು ನಿಮಗೆಲ್ಲ, ಅದು ನನ್ನ ಕೆಲಸ. ಹಿಂಗೆ ಹೇಳಬೇಕು ನಾನು ನಿಮ್ಗೆ ಉಪನ್ಯಾಸ. ನಿಮಗೆ ಡೌಟ್ ಬಂದರೆ ನೀವೇ ಕೇಳ್ತೀರಾ, ಇಲ್ಲೇ ಇದೆ ನಿಮಗೆ ಡೌಟ್ ಬರ್ಸಿ ಹೇಳ್ಬೇಕು ನಾನು. ಅಲ್ಲಿ ಡೌಟ್ ತೆಕ್ಕೊಟ್ಟು ಈ ಟೀಕಾರಾಯರು, ವ್ಯಾಸರಾಜರು ಎಲ್ಲ ಹೀಗೆ ಮಾಡಿರೋದು. ಇಲ್ಲಿ ಹಿಂಗೆ ಬಂದರೆ ಏನು ಮಾಡಬೇಕು, ಅಲ್ಲಿ ಹಂಗೆ ಬಂದರೆ ಏನು ಮಾಡಬೇಕು? ನಮಗೆ ಬರಲ್ಲ ಪಾಪ, ಅವರೇ ಹಾಕ್ಕೊಂಡ್ಬಿಡ್ತಾರೆ. ಇಲ್ಲಿ ಹಿಂಗೆ ಆಗುತ್ತೆ ಏನು ಮಾಡಬೇಕು, ಇಲ್ಲಿ ಹಿಂಗೆ ಬಂದರೆ ಏನು ಮಾಡಬೇಕು? ಅದನ್ನು ನಾವು ಗಮನಿಸಿರಬೇಕು. ಹಂಗೆ ಅಧ್ಯಯನ ಮಾಡಿರ್ತಾರೆ ನಮ್ಮ ಗುರುಕುಲದಲ್ಲೆಲ್ಲ, ಹಿಂಗೆ ಟ್ರೈನ್ ಮಾಡಿರ್ತಾರೆ ನಮ್ಮನ್ನು. ಅದು ನೋಡಿದ ತಕ್ಷಣ ವಿಚಾರ ಮಾಡಿರಿ, ಅದು ಹೆಂಗೆ ಪ್ರತ್ಯಕ್ಷ ಆಗ್ಬಿಟ್ಟ ಭಗವಂತ ಆ ಋಷಿಗಳಿಗೆ. ಅಲ್ಲಿ ಏನು ಶಬ್ದ ಪ್ರಯೋಗ ಮಾಡಿದ್ದಾರೆ ಅದು ನೋಡಿ ಬಂದು ಹೇಳಿ. ಶ್ರೀನಿವಾಸ ಕಲ್ಯಾಣ ನೀವೆಲ್ಲ ಅರ್ಥಚಿಂತನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹೇಳಿ.
ನೋಡಿ ಹಿಂಗೆ ನಾನು ಸವಾಲೆಲ್ಲ ಹಾಕ್ತಾ ಇರೋದು ಆ ದೃಷ್ಟಿಯಿಂದ ನೋಡ್ರಿ. ಆವಾಗ ನಿಮ್ಗೆ ಏನಾಗುತ್ತೆ, ಜ್ಞಾನದ ಮಟ್ಟ ಜಾಸ್ತಿ ಆಗುತ್ತೆ, ಭಕ್ತಿ ಚೆನ್ನಾಗಿ ಬರುತ್ತೆ ಭಗವಂತನಲ್ಲಿ. ಅಂತತೋಗತ್ವ ಚೆನ್ನಾಗಿ ಭಕ್ತಿ ಬರಬೇಕು ಭಗವಂತನಲ್ಲಿ. ಮಾತರ್ಮೇ ಮಾತರಿಶ್ವನ್ ಪಿತರ ತೊಲಗರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರೀತ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ. ಆ ಊರ್ಜಿತಾಂ ಅಂದ್ರೆ ಏನು ಗೊತ್ತಾ, ದಿನಕ್ಕೆ ಹೆಚ್ಚಾಗಲಿ ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು, ಹೆಚ್ಚು ಮಾಡ್ಕೊಳ್ರಿ, ಇದೆಲ್ಲ ಓದ್ತಾ ಇರ್ರಿ, ಚಿಂತನೆ ಮಾಡಿರಿ, ಸಂಶಯ ಹಾಕ್ಕೊಳ್ರಿ, ಪೂರ್ವಪಕ್ಷ ಮಾಡಿರಿ, ಸಿದ್ಧಾಂತ ಮಾಡಿರಿ, ಅವ್ರು ಹೇಳೋದನ್ನೆಲ್ಲ ಖಂಡನೆ ಮಾಡಿರಿ, ನಮ್ಮದು ಸಮರ್ಥನೆ ಮಾಡಿರಿ. ಆವಾಗ ಊರ್ಜಿತಾಂ ಬೆಳೆಯುತ್ತದು, ಭಕ್ತಿ ದೃಢವಾಗಿ ನಿಂತ್ಕೊಳ್ಳುತ್ತೆ. ಆ ದೃಢ ಭಕ್ತಿ ಬರೋ ತನಕ ಭಗವಂತ ನಮ್ಗೆ ಅನುಗ್ರಹ ಮಾಡಲ್ಲ ಅಂತ ಹೇಳಿ ಇದೊಂದು ಶ್ಲೋಕ ಓದ್ಬೋಣ ಹೊಸದಾಗಿ. ಧೃತಯ ಇವೋಚ್ಚ ಸಂತ್ಯಸ ಹೃದೋ ಯದಿತೇ ಮಹದಹಮಾದಯೋ ಅಂಡಮಸೃಜನ್ ಯದನುಗ್ರಹತಃ ಪುರುಷವಿದಾನ್ವಯೋತ್ರ ಚರಮೋತ್ತಮ ಮಧ್ಯಮಾದಿಷು ಯಸ್ತವ ಸದಸತಃ ಪರಂ ಪ್ರತಯೇತ್ ಅವಿಶೇಷಮೃತಂ. ಇದೊಂದು ಶ್ಲೋಕ ಯಾವುದಿದೋ ಪೈಂಗಿ ಶ್ರುತಿ. ಪೈಂಗಿ ಶ್ರುತಿಯಿಂದ ತಗೊಂಡಿದ್ದಾರೆ ಇದನ್ನ. ಯಾರು? ವೇದವ್ಯಾಸ ದೇವರು. ಪೈಂಗಿ ಶ್ರುತಿ 4ನೇ ಪದ್ಯ ಇದೆಯಲ್ಲ, ಪೈಂಗಿ ಅಂತ ಒಂದು ಶ್ರುತಿ ವೇದ. ಆ ಶ್ರುತಿಯ ಸಾರ ಇದು. ಏನದು? ಧೃತಯ ಇವೋಚ್ಚ ಸಂತ್ಯ ಹೃದಯೋ ಯದಿತೇ ಮಹದಹಮಾದಯೋ ಅಂಡಮಸೃಜನ್ ಯದನುಗ್ರಹತಃ. ಭಗವಂತನನ್ನು ದ್ವೇಷ ಮಾಡಿದರೆ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಈಗ. ಈಗ ಭಗವಂತನನ್ನು ದ್ವೇಷ ಮಾಡ್ತಾರಪ್ಪ, ಬೇಕಾದಷ್ಟು ರಾಕ್ಷಸರು ದೈತ್ಯರೆಲ್ಲ ಆ ಕಾಲದಲ್ಲಿ ಇದ್ದರು ಭಗವದ್ವೇಷಿಗಳು. ವಿಷ್ಣು ಪಕ್ಷ ದ್ವಿಡೀಶಂ ಅನ್ನತ್ತೆ ವಾಯುಸ್ತುತಿ. ವಿಷ್ಣು ಪಕ್ಷ ದ್ವೇಷಿಗಳು ಅಂತ ಅರ್ಥ. ವಿಷ್ಣು ಪಕ್ಷವನ್ನು ದ್ವೇಷ ಮಾಡೋರಲ್ಲಿ ಅವನ ಅಗ್ರಗಣ್ಯ ಯಾರವನೋ? ಜರಾಸಂಧ. ಆ ವಾಯುಸ್ತುತಿ ಅದನ್ನೇ ಹೇಳೋದು. ವಿಷ್ಣು ಪಕ್ಷ ದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲಮ ಕವಚಂ ತರ್ಪಯಾಮಾಸಿತಾಸೌ ತಾವತ್ಯ ಯೋಜಿತೃಪ್ತ್ಯ ಕಿಮು ವದ ಭಗವನ್ ರಾಜಸೂಯಶ್ವಮೇಧೇ. ವಿಷ್ಣು ಪಕ್ಷ ದ್ವಿಡೀಶಂ, ವಿಷ್ಣುವಿನ ಪಕ್ಷವನ್ನು ದ್ವೇಷ ಮಾಡೋದರಲ್ಲಿ ಈಶಂ ಅಗ್ರಗಣ್ಯನಾಗಿರ್ತಕ್ಕಂಥವನು ಯಾರವರು? ಜರಾಸಂಧ. ನಿರ್ಮನ್ ಅರ್ಥಯತ್ನನ್ ವಿಚರವರ ಜರಾಸಂಧ ಕಾಯಸ್ತಿ ಸಂದೇ ಯುದ್ಧೇ ತ್ವಂ ಸತ್ವರೇವ ಪಶುವಿವದವಯನ್ ವಿಷ್ಣು ಪಕ್ಷ ದ್ವಿಡೀಶಂ. ಭೀಮಸೇನ ದೇವರನ್ನು ವಂದನೆ ಮಾಡುವಾಗ ಈ ವಿಶೇಷಣ ಹಾಕ್ಬಿಟ್ರು ಯಾರಿಗೆ? ಜರಾಸಂಧಂಗೆ. ಅಂಥವ್ರಿಗೆ ಏನಾಗತ್ತೆ ಅಂತ ತೋರಿಸ್ತಾರೆ ನೋಡ್ರಿ. ಅವ್ರು ಏನು ಮಾಡ್ತಾರೆ? ಯದಿತೇ ಅಸುಹೃದ ಧೃತಯೈವೋಚ್ವಸಂತಿ. ಧೃತಿ ಅಂದರೆ ಈ ಸಂಸಾರದ ಇದು ಶಾಸ್ತ್ರದಲ್ಲಿ ಈ ಕಮ್ಮಾರನ ತಿಥಿ ಇರುತ್ತಲ್ಲ, ಹಿಂದೆಲ್ಲ ಕಲಾಯಿ ಮಾಡುವಾಗ ಆ ಒಲೆ ಓರೋದಕ್ಕೆ ಬ್ಲೋಯರ್ ಅಂತ ಇಂಗ್ಲೀಷಲ್ಲಿ ಹೆಸರು, ಅದಕ್ಕೆ ತಿಥಿ ಅಂತ ಕರೀತಾರೆ. ಅವನು ಚರ್ಮದ ಒಂದು ಚೀಲ ತಗೊಂಬನು ಹಿಂಗೆ ಹಿಂಗೆ ಹಾಕ್ತಾ ಇರ್ತಾನೆ ಗಾಳಿ ಬರಲಿ ಅಂತ, ಅದಕ್ಕೆ ತಿಥಿ ಅಂತ ಕರೀತಾರೆ. ಆ ತಿಥಿ ಹೆಂಗೆ ಬುಸ್ ಬುಸ್ ಅಂತ ಶಬ್ದ ಮಾಡುತ್ತೋ ಹಾಗೆ ಇವರು ಉಸಿರು ಬಿಡ್ತಾ ಇರ್ತಾರಂತೆ ನರಕದಲ್ಲಿ ದುಃಖದಿಂದ. ಆ ದುಃಖ ಆದಾಗಲೇ ನಿಟ್ಟುಸಿರು ಬರೋದು. ನಾವು ಓಡ್ ಬಂದಾಗ ಹೆಂಗಾಗುತ್ತೆ, ತುಂಬ ದುಃಖ ಪಟ್ಬಿಟ್ಟಾಗ ಆಯಾಸ ಆಗಿ ನಮಗೆ ಹೇಗೆ ಶ್ವಾಸ ಬಿಡ್ತೀವಿ ಬೇಗ ಬೇಗ, ಹಾಗೆ ಪರ್ಮನೆಂಟಾಗಿ ಬಿಡ್ತಾ ಇರ್ತಾರಂತೆ ಅವರು. ಧೃತಯ ಇವ ಆ ಕಮ್ಮಾರನ ತಿಥಿಯಂತೆ ಅವ್ರೇನು ಮಾಡ್ತಾರೆ? ಅವರು ತಮೋಯೋಗ್ಯರಾಗಿರ್ತಕ್ಕಂತಹ ಅವರು ಜೋರಾಗಿ ನಿಟ್ಟುಸಿರು ಬಿಡ್ತಾರಂತೆ. ದುಃಖದ ಪರಾಕಷ್ಟತೆ ಬಂದಾಗ, ಜ್ವರ ಜಾಸ್ತಿ ಆದಾಗ ಆ ಪೇಷಂಟ್ ಹೆಂಗಿರ್ತಾನೆ ನೋಡ್ರಿ ಅವರು. ಆ ದುಃಖದ ತಾಪ ತಡೀಲಾರ್ದೇನೆ ಕೂಗೋದು, ಚೀರೋದು, ನಿಟ್ಟುಸಿರು ಬಿಡೋದು, ಕಣ್ಣಲ್ಲಿ ನೀರು ಬರೋದು, ಹಿಂಗೆ ನರಳ್ತಾ ಇರ್ತಾರಂತ್ರಿ ಅವರು. ಉತ್ತಪ್ತಾತ್ಯುತ್ಕಟ ಪ್ರಕಟ ಕಟಕಡಧ್ವಾನ ಸಂಘಟ್ಟನೋದ್ಯ ವಿದ್ಯುಜ್ಜೂಢ ಸ್ಫುಲಿಂಗ ಪ್ರಖರ ವಿಕಿರಣೋ ವಾದಿತೆ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸಿ ತತೈತಃ ಕಿಂಕರೆ ಪಂಕಿಲೇತೆ ಪಂಕ್ತಿಗ್ರಾಹ್ಣಾಂಗರಿಣ್ಣ ಲಪೈತಿ ಭವದ್ವೇಷಿನೋ ವಿದ್ವದಾತ್ಯ. ಹರಿವಾಯುಗಳ ದ್ವೇಷಿ ಮಾಡಿದ್ರೆ ಹೆಂಗಾಗುತ್ತೆ ಅಂತ ತೋರಿಸ್ತಾರೆ ವಾಯುಸ್ತುತಿಕಾರರು. ಧೃತಯ ಇವ ಅಸಹೃದ, ಸುಹೃತ್ ಅಂದರೆ ಭಕ್ತರು, ಅಸಹೃದ ದ್ವೇಷಿಗಳಿದ್ದಾರಲ್ಲ ಅವರು ಇವ ಉಚ್ಛ್ವಸಂತಿ, ಹಿಂಗೆ ಉಸಿರು ಬಿಡ್ತಾ ಇರ್ತಾರಂತೆ ದುಃಖದಿಂದ. ಬಹಳ ದುಃಖ ಆಗೋದ್ರೆ, ಬಹಳ ನಮ್ಮ ಮನಸ್ಸಿಗೆ ತೊಂದರೆ ಆಗಿಬಿಟ್ರೆ ಅಥವಾ ಸುಸ್ತಾಗ್ಬಿಟ್ರೆ ಉಸ್ಸಪ್ಪ ಅಂತಲೇ ಕೂತ್ಕೊಬೋದು ನಾವು. ಜಾಸ್ತಿ ಕೆಲಸ ಮಾಡಿಬಿಟ್ರೆ ಉಸ್ ಅಂತ ಕೂತ್ಕೋತೀವಲ್ಲ, ಹೀಗೆ ನಿರಂತರ ನಿಶ್ವಾಸ ಮಾಡ್ತಾ ಇರ್ತಾರಂತೆ ಅವರು ದುಃಖದ ಆವೇಶದಿಂದ, ಆ ದುಃಖದ ಬರದಿಂದ.
ಅವಾಗ ಏನು ಮಾಡ್ತಾರೆ ಅವರು, ಹಂಗೆ ಮಾಡ್ತಾ 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 ಇನ್ನೂ ದುಃಖ ಜಾಸ್ತಿ ಆಗುತ್ತಂತೆ. ನೀವು ತಿದಿ ಒತ್ತುತ್ತಾ 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 ದುಃಖ ಇದು ಬೆಂಕಿ ಹೆಂಗೆ ಜಾಸ್ತಿ ಆಗುತ್ತೋ ಅವ್ರು ಹೆಂಗೆ ನಿಶ್ವಾಸ ಮಾಡ್ತಾ 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 ಮತ್ತೂ ಜಾಸ್ತಿ ಆಗುತ್ತಂತ. ಧೃತಯ ಇವೋಚ್ವಸಂತಿ ಉಚ್ಛ್ವಸಂತಿ ಧೃತಯ ಇವ ಉಚ್ಛ್ವಸಂತಿ ಅಸಹೃದ ಯದಿ ತೇ, ನಿನ್ನನ್ನು ಯಾವಾಗ ಈ ತೇ ಯದಿ ಯದಿ ಒಂದು ವೇಳೆ ತೇ ಅಸಹೃದ, ಸುಹೃತ್ ಅಂದರೆ ಭಕ್ತಿ, ಅಸಹೃದ ಅಂದರೆ ದ್ವೇಷ. ಒಂದು ವೇಳೆ ಏನಾದರೂ ನಿನ್ನನ್ನು ಯಾರಾದರೂ ದ್ವೇಷ ಮಾಡಿದರೆ ಅವ್ರ ಸ್ಥಿತಿ ಏನಾಗುತ್ತೆ ಗೊತ್ತಾ? ಧೃತಯ ಇವೋಚ್ಛ್ವಸಂತಿ, ನಿತ್ಯ ನರಕದಲ್ಲಿ ಅವರು ದುಃಖದಿಂದ ಹಿಂಗೆ ನಿಶ್ವಾಸವನ್ನು ಬಿಡಬೇಕಾಗತ್ತೆ. ಆದ್ದರಿಂದ ಭಗವಂತನನ್ನ ದ್ವೇಷ ಮಾಡಕ್ಕೆ ಹೋಗಬೇಡ್ರಿ. ಎಂಥವನು ನೀನು? ಎಂಥವನನ್ನು ದ್ವೇಷ ಮಾಡಿದ್ದವನು ಅಂದರೆ ಮಹದಹಮಾದಯೋ ಅಂಡಮಸೃಜನ್ ಯದನುಗ್ರಹತಃ. ಭಾಗವತ ದ್ವಿತೀಯ ಸ್ಕಂದ. ಅದು ಭಗವಂತ ತತ್ವಾಭಿಮಾನಿ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ಆ ತತ್ವಾಭಿಮಾನಿಗಳೆಲ್ಲ ಸೇರಿಕೊಂಡು ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಬೇಕು ಅಂದಾಗ ಆಗಲೇ ಇಲ್ಲ ಅವ್ರಿಗೆ. ಈ ತತ್ವಗಳೆಲ್ಲ ಸೇರೇ ಬ್ರಹ್ಮಾಂಡ ಆಗಿರೋದು. ಭಗವಂತ ತತ್ವಗಳನ್ನು ಸೃಷ್ಟಿ ಮಾಡಿದ, ತತ್ವಾಭಿಮಾನಿ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿ ನೀವೆಲ್ಲ ಸೇರಿಕೊಂಡು ಬ್ರಹ್ಮಾಂಡ ನಿರ್ಮಾಣ ಮಾಡಿ ಅಂದಾಗ ಅವ್ರು ಒಬ್ರಿಗೊಬ್ರಿಗೆ ಹತ್ರ ಬರೋಕ್ಕೆ ಆಗಲಿಲ್ಲ, ಎಲ್ಲ ಸೇರ್ಕೋಬೇಕಲ್ವ, ಸೇರ್ಕೋಮಕ್ಕೆ ಆಗಲಿಲ್ಲ. ಆಗ ಭಗವಂತ ಏನು ಮಾಡ್ದ? ಅದರೊಳಗೆಲ್ಲ ಪ್ರವೇಶ ಮಾಡಿ ಆ ಎಲ್ಲ ತತ್ವಗಳನ್ನು ಸೇರಿಸಿ ಬ್ರಹ್ಮಾಂಡ ನಿರ್ಮಾಣ ಮಾಡ್ದ ಅಂತ ಭಾಗವತದಲ್ಲಿ ಇದೆ. ದ್ವಿತೀಯ ಸ್ಕಂದದಲ್ಲಿ, ತೃತೀಯ ಸ್ಕಂದದಲ್ಲೂ ಇದೆ, ದ್ವಿತೀಯ ಸ್ಕಂದದಲ್ಲೂ ಇದೆ. ಅದನ್ನು ಅವಳು ಹೇಳ್ತಾ ಇದ್ದಾಳೆ, ಮಹದಹಮಾದಯ, ಮಹತ್ತತ್ವಕ್ಕೆ ಅಭಿಮಾನಿಯಾದ ಬ್ರಹ್ಮದೇವರಾಗಲಿ, ಅಹಂಕಾರ ತತ್ವಾಭಿಮಾನಿಗಳಾಗಿರ್ತಕ್ಕಂತಹ ರುದ್ರದೇವರಾಗಲಿ, ಇವರೆಲ್ಲ ಯಾರ ಅನುಗ್ರಹದಿಂದ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ರೋ ಯದನುಗ್ರಹತಃ ಅಂಡಮಸೃಜತ್. ನೀನು ಒಳಗಡೆ ಪ್ರವೇಶ ಮಾಡಿ, ತತ್ವಗಳ ಒಳಗಡೆ ಪ್ರವೇಶ ಮಾಡಿ ಆ ಒಳಗಡೆ ಇರ್ತಕ್ಕಂಥ ಅವರ ಸಾಮರ್ಥ್ಯವನ್ನು ಕಾರ್ಯೋನ್ಮುಖವಾಗಿ ಮಾಡಬೇಕು. ಇದೇ ಭಗವಂತ ಮಾಡೋದು. ಏನು ಮಾಡ್ತಾ ಇದ್ದಾನೆ ಒಳಗಡೆ ಭಗವಂತ ಇದ್ದು ನಮಗೆ ಅಂತ ಹೇಳಿದ್ರೆ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್. ಈ ಗಾಳಿ ಬೀಸೋದು ಹೊಸದಾಗಿ ಏನು ಅದಕ್ಕೆ ಕೆಂಡ ತಂದ್ಕೊಡಲ್ಲ. ಆ ಕೆಂಡದ ಶಕ್ತಿಯನ್ನು ಉದ್ಬೋಧನೆ ಮಾಡುತ್ತೆ, ಜಾಸ್ತಿ ಬರುತ್ತೆ, ಅದಕ್ಕೆ ಬೇಗ ಆಗೋಗ್ಬಿಡೋದು ಅಡಿಗೆ. ಬೀಸಿದಾಗ ಯಾಕೆ ಬೇಗ ಆಗುತ್ತೆ ಅಂದರೆ ಆ ಶಕ್ತಿ ಜಾಸ್ತಿ ಉದ್ಬೋಧನೆ ಆಗುತ್ತೆ. ಆ ಕೆಂಡದಲ್ಲಿ ಏನು ಶಕ್ತಿ ಇದೆ, ಪಚನ ಶಕ್ತಿ ಅಂದರೆ ಅಕ್ಕಿಯನ್ನು ಬೇಯಿಸ್ತಕ್ಕಂಥ ಶಕ್ತಿ ಏನಿದೆ ಅದು ಜಾಸ್ತಿ ಆಗುತ್ತೆ ನಿಮ್ಮ ಗಾಳಿ ಬೀಸಿದಾಗ. ಹಾಗೆ ಒಳಗಡೆ ಭಗವಂತ ಸೇರಿಕೊಂಡು ಆ ಶಕ್ತಿ ನಮ್ಮಲ್ಲಿ ಏನಿದೆಯಲ್ಲ ಅದನ್ನು ಕಾರ್ಯೋನ್ಮುಖವಾಗಿ ಮಾಡ್ತಾನಂತೆ ಭಗವಂತ. ಅಂದರೆ ಆ ತತ್ವಗಳಿಗೆ ಬ್ರಹ್ಮಾಂಡವಾಗಿ ಪರಿಣಾಮ ಹೊಂದಬೇಕಾದರೆ ಏನು ಶಕ್ತಿ ಇದೆ ಅದನ್ನು ಉದ್ದೀಪನ ಅಂತ ಕರೀತಾರೆ. ಅದಕ್ಕೆ ಅದು ಜಾಸ್ತಿ ಮಾಡ್ತಾನಂತೆ ಭಗವಂತ. ಅದಕ್ಕೇ ನಮ್ಮ ಒಳಗಡೆ ಇರೋದು ಭಗವಂತ. ಆಚಾರ್ಯ ಬರೀತಾರೆ, ಸರ್ವತ್ರ ಪ್ರಸಿದ್ಧೋಪದೇಶಾತೋ ಅಂತ ಸರ್ವಗತತ್ವಾಧಿಕರಣ ಅಂತಿದೆ. ಅಲ್ಲಿ ಬರೀತಾರೆ ಅವರು ಅನುವ್ಯಾಖ್ಯಾನದಲ್ಲಿ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಅದು ಆಚಾರ್ಯ ಸ್ಟೇಟ್ಮೆಂಟ್. ಅಂದರೆ ಆ ಶಕ್ತಿ ಇದೆ ನಮ್ಮಲ್ಲಿ, ಅದು ಕಾರ್ಯರೂಪಕ್ಕೆ ಬರಬೇಕಲ್ಲ, ಉದ್ಬೋಧನೆ ಆಗಬೇಕಲ್ಲ. ಆ ಉದ್ಬೋಧನೆ ಒಳಗಡೆಯಿಂದ ಆ ರೂಪದಿಂದ ಮಾಡ್ತಾನೆ ಭಗವಂತ. ಬ್ರಹ್ಮದೇವರ ಒಳಗಡೆ ಇರತಕ್ಕಂಥ ಶಕ್ತಿಯನ್ನು ಉದ್ಬೋಧನೆ ಮಾಡೋನು, ರುದ್ರದೇವರ ಒಳಗಡೆ ಇರತಕ್ಕಂಥ ಶಕ್ತಿಯನ್ನು ಉದ್ಬೋಧನೆ ಮಾಡೋನು, ಸಕಲ ತತ್ವಾಭಿಮಾನಿ ದೇವತೆಗಳಲ್ಲಿರ್ತಕ್ಕಂಥ ಶಕ್ತಿ. ಅದಕ್ಕೆ ಭಗವಂತ ಒಳಗಡೆ ಪ್ರವೇಶ ಮಾಡ್ಬಿಡ್ತಾನೆ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ತದನು ಪ್ರವಿಶ್ಯ ಸತ್ಯತ್ವಚ್ಛ ಭವತಿ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ವಿಜ್ಞಾನಂಚ ವಿಜ್ಞಾನಂಚ ಸತ್ಯಂಚ ಅನೃತಂಚ ಸತ್ಯಮಭವತ್. ಯದನುಗ್ರಹತಃ ದುರ್ಗಾದೇವಿ ಹೇಳ್ತಾಳೆ, ಯಾರ ನಿನ್ನ ಅನುಗ್ರಹದಿಂದ ಈ ಅಹಂಕಾರ ಮಮ ಇದು ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ ಮೊದಲಾದ ಈ ತತ್ವಾಭಿಮಾನಿ ದೇವತೆಗಳೇನಿದ್ದಾರೆ ಇವರೆಲ್ಲ ಒಳಗಡೆ ಇರತಕ್ಕಂತಹ ಆ ಪರಿಣಾಮ ಹೊಂದುವ ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ಕಾರ್ಯೋನ್ಮುಖವಾಗಿ ಮಾಡ್ತಾನೆ ಭಗವಂತ, ಉದ್ಬೋಧನೆ ಮಾಡ್ತಾನೆ ಭಗವಂತ. ಅಂತಹ ಭಗವಂತನನ್ನು ದ್ವೇಷ ಮಾಡಿದ್ರೆ, ಅಂದರೆ ಯಾರ ಒಳಗಡೆ ನಿಂತು ಶಕ್ತಿಯನ್ನು ಪ್ರಬೋಧನೆ ಮಾಡಿ ನಮ್ಮಿಂದ ಕೆಲಸ ಮಾಡ್ತಾ ಇದ್ದಾನಲ್ಲ, ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ ನಮೋ ಭಗವತೆ. ಅದಕ್ಕೆ ಅವನು ಪ್ರಾಣ ಅಂತ ಕರೆಯೋದು. ಭಗವಂತನಿಗೆ ಆ ಕಾರಣದಿಂದಲೇ ಪ್ರಾಣ ಅಂತ ಕರೆಯೋದು. ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನೋಡು ತೋರಿಸ್ತಾರೆ ಅಂತಹವರು ಪುರುಷ ವಿಧಾನ್ವಯೋತ್ರ.
ಚರಮೋತ್ತಮ ಮಧ್ಯಮಾದಿಷು ಯಸ್ತವ ಸದಸತಃ ಪರಂ ಪ್ರತಯೇದ ವಿಶೇಷಮೃತಂ. ಆವಾಗ ಏನು ಮಾಡಬೇಕು ನೀವು? ಇವರೆಲ್ಲ ಏನು ಮಾಡ್ತಾರೆ? ಇವರು ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಚಿಂತನೆ ಇರಬೇಕು ನಮಗೆ. ಅದಕ್ಕೆ ಭಗವಂತನನ್ನು ದ್ವೇಷ ಮಾಡಬಾರ್ದು. ಭಗವಂತನನ್ನು ದ್ವೇಷ ಮಾಡಿದ್ರೆ ಮಹಾನ್ ಅರ್ಥ ಆಗ್ಬಿಡುತ್ತೆ ಅದು. ಅದನ್ನೇ ಅವ್ರು ಹೇಳ್ತಾ ಇರೋದು. ಅಂದಂತವ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ತಥೋ ಭೂಯೇವತೆ ತಮೂಯ ಭೂವಿದ್ಯಾಯಾಮೃತಃ. ಉಪನಿಷತ್ತು ನಮಗೆ ಕಾಶನ್ ಕೊಡ್ತಾ ಇದೆ. ಭಗವಂತನನ್ನು ದ್ವೇಷ ಮಾಡಬೇಡ್ರಿ, ಭಗವಂತನನ್ನು ಪ್ರಾರ್ಥನೆ ಮಾಡಿರಿ, ಸ್ತೋತ್ರ ಮಾಡಿರಿ, ಸ್ತುತಿ ಮಾಡಿರಿ. ತತ್ವಾಭಿಮಾನಿ ದೇವತೆಗಳೆಲ್ಲ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ, ಯಾಕೆಂದರೆ ಅವನೇ ಅನುಗ್ರಹದಿಂದಲೇ ಇವರೆಲ್ಲ ಮಾಡಿದ್ದು. ಅಷ್ಟೇ ಅಲ್ಲ, ಇವರೆಲ್ಲ ಇನ್ನೇನು ಮಾಡ್ತಾರೆ ಅಂದರೆ ಚರಮೋತ್ತಮ ಮಧ್ಯಮಾದಿಷು ಯತ್ತವ ಸದಸತಃ ಪರಂ ಪ್ರಥಯೇತ್. ಉಪದೇಶನೂ ಮಾಡಬೇಕಂತೆ ಯೋಗ್ಯರಿಗೆ ಭಗವಂತನ ಮಹಿಮೆಯನ್ನು ಉಪದೇಶನೂ ಮಾಡಬೇಕು. ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಸಜ್ಜನರಿಗೆ, ಅಂದರೆ ಚರಮ, ಉತ್ತಮ, ಮಧ್ಯಮ. ಉತ್ತಮ ಅಂದರೆ ದೇವತೆಗಳು, ಉತ್ತಮರಾಗಿರ್ತಕ್ಕಂಥವರು. ಮಧ್ಯಮಾದಿಗಳೆಲ್ಲ ಋಷಿ ಗಂಧರ್ವರು. ನಾವು ಅಧಮರು, ಮೋಕ್ಷಕ್ಕೆ ಹೋಗೋರು ಯಾರ್ಯಾರು? ದೇವರ್ಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚದಾಹ. ಇವರಿಷ್ಟೇ ಜನ ಮೋಕ್ಷಕ್ಕೆ ಹೋಗೋರು. ದೇವ, ಋಷಿ, ಪಿತೃ, ಪ, ನರಾಹ. ದೇವತೆಗಳು, ಋಷಿಗಳು, ಪಿತೃದೇವತೆಗಳು, ಪ ಅಂದರೆ ಚಕ್ರವರ್ತಿಗಳು. ಪಾಂತಿ ಪಾಹ ಚಕ್ರವರ್ತಿನಃ ಮನುಷ್ಯೋತ್ತಮ ತತ್ವಸಂಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ. ಇವರಲ್ಲಿ ಕಡೆಯೋರು ಯಾರಪ್ಪ ಅಂದರೆ ಈ ಮನುಷ್ಯೋತ್ತಮರೇ ಅಧಮರು. ಅದಕ್ಕೆ ಅಲ್ಲಿ ಬರೀತಾರೆ ಅಧಮ ಮಧ್ಯಮ ಉತ್ತಮಾದಿಷು. ಅಧಮರಾಗಿರ್ತಕ್ಕಂತಹ ಮನುಷ್ಯೋತ್ತಮರು, ಮಧ್ಯಮರಾಗಿರ್ತಕ್ಕಂತಹ ಋಷಿಗಂಧರ್ವರು, ಆಮೇಲೆ ಉತ್ತಮರಾಗಿರ್ತಕ್ಕಂತಹ ದೇವತೆಗಳು. ಇವರೇನು ಮಾಡಬೇಕು? ಯಾರು ಭಗವಂತನನ್ನು ದ್ವೇಷ ಮಾಡಬಾರ್ದು, ಭಗವಂತನನ್ನು ಏತಾದೃಶ ಗುಣೋಪೇತ ಅಂತ ಚಿಂತನೆ ಮಾಡಬೇಕು. ಅಷ್ಟೇ ಅಲ್ಲ, ಯೋಗ್ಯರಿಗೆ ಅದನ್ನು ಉಪದೇಶ ಮಾಡಬೇಕು. ಅದೊಂದು ಕೆಲಸ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ. ಉಪನಿಷತ್ತು ಹೇಳ್ತಾ ಇದೆ, ನೀವು ಅಧ್ಯಯನ ಮಾಡಿರಿ. ಗುರುಗಳಲ್ಲಿ ಯೋಗ್ಯರಾಗಿರ್ತಕ್ಕಂಥವರು ಶಿಷ್ಯರು ಸಿಕ್ಕಿದಾಗ ಅವರಿಗೂ ಕೂಡ ಅದನ್ನು ಉಪದೇಶ ಮಾಡಿರಿ. ಅಲ್ಲಿಗೆ ಎರಡೂ ಯಾರು ಮಾಡ್ತಾ ಇರ್ತಾರೆ ಅವರೇನು? ಸದಸತಃ ಪರಂ ಪ್ರತಯೇ ಅವಿಶೇಷಮೃತಂ. ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ, ಅಂದರೆ ಮೂರ್ತಾಮೂರ್ತ ವಿಲಕ್ಷಣನಾಗಿರ್ತಕ್ಕಂತಹ, ಋತಂ ಅಂದರೆ ಏಕಪ್ರಕಾರಕವಾಗಿರ್ತಕ್ಕಂಥದ್ದು. ಅವಿಶೇಷಂ ಋತಂ, ಅಲ್ಲಿ ಮೂರು ಇದೆ. ಪ್ರಥಯೇ ಪರಂ ಸರ್ವೋತ್ತಮನಾಗಿರ್ತಕ್ಕಂಥ, ಸದಸತಃ ಪರಂ ಕಾರ್ಯಕಾರಣ ಪ್ರಪಂಚಕ್ಕಿಂತ ವಿಲಕ್ಷಣನಾಗಿರ್ತಕ್ಕಂಥವನು ಭಗವಂತ. ಓಂ ಪರಮತ ಸೇತೋನ್ ಮಾನಸಂಬಂಧ ಭೇದ ವ್ಯಪದೇಶೇಭ್ಯ ಓಂ ಓಂ ಆನಂದಾದಯ ಪ್ರಧಾನಶ್ಚ ಓಂ ಸೂತ್ರ ಇದೆ ಅಲ್ಲಿ. ವಿಲಕ್ಷಣ ಭಗವಂತ, ಜೀವ ಜಡಾತ್ಮಕವಾಗಿರ್ತಕ್ಕಂತಹ ಪ್ರಪಂಚಕ್ಕಿಂತ ಅತ್ಯಂತ ವಿಲಕ್ಷಣನಾದವನು. ಹಾಗೆ ಚಿಂತನೆ ಮಾಡಬೇಕು. ಆತ್ಮೇಪಿ ತೋಪಗಚ್ಚಂತಿ ಗ್ರಾಹಯಂತಿ ಚ. ತಾವು ಹಾಗೆ ಚಿಂತನೆ ಮಾಡಬೇಕು, ಶಿಷ್ಯರಿಗೂ ಹಾಗೆ ಭಗವಂತನನ್ನು ಉಪದೇಶ ಮಾಡಬೇಕು. ಎಂಥವನು ಭಗವಂತ? ಸದಸತಃ ಪರಂ. ಅದೆಲ್ಲ ಭಗವಂತನ ವಿಶೇಷಣ ಕಡೆಯಲ್ಲಿರೋದು. ಸದಸತಃ ಪರಂ, ಕಾರ್ಯಕಾರಣ ಪ್ರಪಂಚಕ್ಕಿಂತ ವಿಲಕ್ಷಣನಾದವನು. ಆಮೇಲೆ ಅವಿಶೇಷಂ. ಅವಿಶೇಷ ಅಂದ್ರೇನು? ಅವನಿಗಿಂತ ಸ್ಪೆಷಲ್ ಯಾರಿಲ್ಲ ಅಂತ. ನಾವೆಲ್ಲ ಸವಿಶೇಷ, ಅಂದರೆ ನಮಗಿಂತ ಮೇಲ್ನೋರಿದ್ದಾರೆ. ನಾವು ಆರ್ಡಿನರಿ, ನಮಗಿಂತ ಮೇಲ್ನೋರಿದ್ದಾರೋ ಇಲ್ಲೋ ಬೇಕಾದಷ್ಟು ಜನ. ಅದಕ್ಕೆ ನಾವು ವಿಶೇಷ ಉಳ್ಳವರು. ನಾವು ಭಗವಂತ ಸವಿಶೇಷ ಯಾರಿಲ್ಲ, ಅವನಿಗಿಂತ ಸ್ಪೆಷಲ್ ಯಾರಿಲ್ಲ. ಅದಕ್ಕೆ ಅವನಿಗೆ ಅವಿಶೇಷ ಅಂತ ಕರೀತಾರೆ. ಭಗವಂತನೇ ವಿಶೇಷ, ಅವನಿಗಿಂತ ಮೇಲೆ ಯಾರು ವಿಶೇಷ ಇಲ್ಲ. ಆದ್ದರಿಂದ ಅವನಿಗೆ ಅವಿಶೇಷ ಅಂತ ಕರೀತಾರೆ. ನಾವೆಲ್ಲ ಸವಿಶೇಷ. ಅಂತಹ ವಿಶೇಷರಹಿತನಾದ, ಅಂದರೆ ಯಾರು ಅವನಿಗಿಂತ ಮೀರಿಸೋರಿಲ್ಲ. ಆದ್ದರಿಂದ ಅವಿಶೇಷ ಶಬ್ದವಾಚ್ಯನಾಗಿರ್ತಕ್ಕಂತಹ ಋತಂ ಅಂದರೆ ಏಕಪ್ರಕಾರಕ ವರ್ತಿತ್ವಂ ಅಂತ ಅರ್ಥ. ಒಂದೇ ಥರ ಇರ್ತಾನೆ. ಋತಂ ಅಂತ ಕಡೆಯಲಿದು. ಅವಿಶೇಷಂ ಋತಂ. ಭಗವಂತನಿಗೆ ಋತ ಅಂತ ಹೇಗೆ ಕರೀತಾರೆ ಅಂದರೆ ಬದಲಾವಣೆ ಹೊಂದೋದಿಲ್ಲ. ಯಾವ ವಸ್ತು ಬದಲಾವಣೆ ಹೊಂದೋದಿಲ್ವೋ ಅದಕ್ಕೆ ಏನಂತ ಕರೀತಾರೆ? ಋತಂ ಅಂತ ಕರೀತಾರೆ. ತತ್ವೋದ್ಯೋತದಲ್ಲಿ ಬರೀತಾರೆ ಆಚಾರ್ಯರು. ಈ ಜಗತ್ತಿಗೆ ಅಮೃತ ಅಂತ ಕರೀತಾರೆ. ಪರವಾದಿಗಳೆಲ್ಲ ಏನು ಮಾಡ್ಬಿಟ್ರು ನೋಡಿ, ವೇದದಲ್ಲೇ ಇದೆ ಜಗತ್ತು ಅಮೃತ ಅಂತ. ಅಮೃತ ಅಂದ್ರೆ ಏನು? ಸುಳ್ಳು. ನೋಡಿ, ವೇದದಲ್ಲೇ ಇದೆ ಜಗತ್ತು ಅಮೃತ ಅಂತ, ಅದಕ್ಕೆ ಜಗತ್ತು ಮಿಥ್ಯಾ ಅಂತ ನಾವು ಹೇಳ್ತೀವಿ ಅಂತ ಅವರ ವಾದ. ಅಮೃತ ಶಬ್ದಕ್ಕೆ ಸುಳ್ಳು ಅಂತ ಅರ್ಥ ಮಾಡಿಬಿಟ್ರು. ಆಚಾರ್ಯ ಕೇಳಿದ್ರು, ವಿಶ್ವಂ ಸತ್ಯಂ ಅಂತ ಇದೆಯಲ್ಲ, ಅದಕ್ಕೆ ಏನು ಮಾಡ್ತೀರಾ ನೀವು?
ಎಲ್ಲ ವೇದದಿಂದಲೇ ಉತ್ತರ. ಇದು ಬರೀ ಡಿಬೇಟ್ ಇದು. ಈಗ ಪರವಾದಿಗಳು ಜಗತ್ತನ್ನು ಮಿಥ್ಯಾ ಅಂತ ಕರೆದ್ರು. ಓಕೆ, ಇಲ್ಲಿ ಅನಂತ ಶಬ್ದ ಇದೆ, ಅವರ ಅನಂತ ಶಬ್ದಕ್ಕೆ ಮಿಥ್ಯಾ ಅಂತ ಅರ್ಥ ಮಾಡಿದ್ರು. ಆಚಾರ್ಯ ಕೇಳಿದ್ರು ವಿಶ್ವಂ ಸತ್ಯಂ ಯಚ್ಚಿಕೇತ ತನ್ನ ಮೋಹಂ ಅಂತ ಒಂದು ಕಡೆ ಇದೆ, ವಿಶ್ವಂ ಸತ್ಯಂ ಅಂತ ಇದೆ. ಅವಾಗ ಏನು ಅರ್ಥ ಮಾಡ್ಬೇಕು ಅದಕ್ಕೆ? ಮತ್ತು ಒಂದು ಕಡೆ ವಿಶ್ವ ಸತ್ಯ ಅಂತ ಹೇಳ್ಬಿಟ್ಟು ಒಂದು ಕಡೆ ವಿಶ್ವ ಅಮೃತ ಅಂತ ಹೇಳಿದ್ರೆ ವೇದ ಸುಳ್ಳು ಹೇಳ್ತಾ ಇದೆಯಲ್ಲ, ಒಂದೊಂದು ಕಡೆ ಒಂದೊಂದು ಹೇಳ್ತಾ ಇದೆಯಲ್ಲ, ವ್ಯಾಹತ ಭಾಷಣ ಅಲ್ವಾ ಅಂದರೆ ಅಲ್ಲ. ಅದಕ್ಕೆ ಅಮೃತ ಶಬ್ದಕ್ಕೆ ಬೇರೆ ಅರ್ಥ ಮಾಡಬೇಕು, ಸುಳ್ಳು ಅನ್ನೋ ಅರ್ಥ ಮಾಡಬಾರ್ದು. ಇದೆ ಅಮೃತ ಅನ್ನೋ ಶಬ್ದ ಇದೆ, ಸುಳ್ಳು ಅನ್ನೋ ಅರ್ಥ ಇದೆ, ಆದರೆ ಸತ್ಯ ಅನ್ನೋ ಶಬ್ದವನ್ನು ನೀವೇನೂ ಅರ್ಥ ಮಾಡೋಕ್ಕಾಗಲ್ಲ. ಸತ್ಯ ಅನ್ನೋದನ್ನು ಬದಲಾಯಿಸೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಬದಲಾಯಿಸ್ಬೇಕು ಅದನ್ನು. ಅಂದ್ರೆ ಏನು? ಈ ಅಮೃತ ಶಬ್ದಕ್ಕೆ ಒಂದೇ ಥರ ಇರಲ್ಲ ಅಂತ ಅರ್ಥ. ಋತಂ ಅಂದರೆ ಏಕಪ್ರಕಾರಕವಾಗಿರೋದಕ್ಕೆ ಋತ ಅಂತ ಕರೀತಾರೆ. ಒಂದೇ ಥರ ಇರೋದಿಲ್ಲ ಇದು. ಯಾವುದೋ ಈ ಜಗತ್ತು, ಇದರಲ್ಲಿರೋ ಪದಾರ್ಥಗಳೆಲ್ಲ ಏನಾಗುತ್ತೆ ಅಂದರೆ ಎವರಿ ಸೆಕೆಂಡು ಅದು ಡಿಟೀರಿಯರೇಟ್ ಆಗ್ತಾ ಇರುತ್ತೆ. ಈ ಬಾಳೆಹಣ್ಣು ಇಟ್ಟಿರ್ತಾರೆ ಇವತ್ತು, ಇನ್ನೊಂದು 3 ದಿವಸ ನೋಡ್ರಿ ಅದು ಹೆಂಗಾಗಿರುತ್ತದು, ಇನ್ನೊಂದು ವಾರ ಇಟ್ಟು ನೋಡ್ರಿ ಅದು ಹೆಂಗಾಗಿರುತ್ತೆ. ಈಗ ಹೂವು ನಾಳೆ ಬೆಳಗ್ಗೆ ಹೆಂಗಾಗಿರುತ್ತದೋ ಇಷ್ಟು ಫ್ರೆಶ್ನೆಸ್ ಇರಲ್ಲ, ನಾಳೆ ಹೆಂಗಾಗಿರುತ್ತೆ, ಒಂದು ವಾರ ಆದಮೇಲೆ ಏನಾಗುತ್ತೆ ಅದು ಅಂದರೆ ಗ್ರ್ಯಾಜುಯಲ್ ಡಿಕ್ರೀಸ್ ಇರುತ್ತೆ. ಅದಕ್ಕೆ ನಮ್ಗೆ ಅಷ್ಟು ಸೂಕ್ಷ್ಮ ಗೊತ್ತಾಗಲ್ಲ, ಒಂದು ವಾರ ಆದಮೇಲೆ ಗೊತ್ತಾಗುತ್ತೆ. ಆದರೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅದು ಬದಲಾವಣೆ ಹೊಂದುತ್ತಾ ಇರುತ್ತೆ. ಹೀಗೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಬದಲಾವಣೆ ಹೊಂದೋದ್ರಿಂದ ಅದಕ್ಕೆ ಏನಂತ ಕರೀತಾರೆ? ಅನೃತ ಅಂತ ಕರೀತಾರೆ. ಅಷ್ಟೇ, ಅದು ಸುಳ್ಳಲ್ಲ. ಈ ಕಾರಣದಿಂದ ಅದಕ್ಕೆ ಪರಿಣಾಮ ಹೊಂದೋದ್ರಿಂದ ಅದಕ್ಕೆ ಅನಂತ ಅಮೃತ ಅಂತ ಕರೀತಾರೆ. ಪರಿಣಾಮ ಹೊಂದದೇ ಇರೋದ್ರಿಂದ ಭಗವಂತನಿಗೆ ಏನಂತ ಕರೀತಾರೆ? ಋತ ಅಂತ ಕರೀತಾರೆ. ಏಕಪ್ರಕಾರವಾಗಿರ್ತಂತೆ ಭಗವಂತ. ನೀವು ಯಾವಾಗ ನೋಡ್ರಿ ಭಗವಂತ ಹಾಗೇ ಇರ್ತಾನೋ, ವಿಕಾರ ಹೊಂದದೇ ಇರತಕ್ಕಂಥ ಏಕಪ್ರಕಾರಕ ವರ್ತಿತ್ವಂ ಮೃತತ್ವಂ ಅಂತ ಬರೀತಾರೆ. ನಿಮಗೆ ತಪೋದ್ಯೋತನಿದೆ ನೋಡ್ರಿ ಬೇಕಾರೆ. ಕೇಳಿದ್ದಾರೆ ನಮ್ಮನ್ನು, ಅನೃತ ಅಂತ ಇದೆಯಲ್ರಿ ಅಂತ ಆಚಾರ್ಯ ಬರೀತಾರೆ. ಋತ ಅಂತ ಈ ಕಾರಣದಿಂದ ಕರೀತಾರಪ್ಪ. ಅದಕ್ಕೆ ಋತಂ ಏಕಪ್ರಕಾರಕವಾಗಿ ಇರತಕ್ಕಂತಹ ಸದಸಲ. ಇದು ಈ ವಿಕಾರ ಹೊಂದೋದಕ್ಕೂ ವಿಕಾರ ಹೊಂದದೇ ಇರೋದಕ್ಕೂ ಭೇದ ಇರುತ್ತೋ ಐಕ್ಯ ಇರುತ್ತಲ್ಲ.